TMC DMK ಅವರು ಇನ್ನಿತರೆ ಪಕ್ಷದವರು ಕೂಡ ಇದಕ್ಕೆ ಕೈ ಜೋಡಿಸಿ ಮಾಡಿರ್ತಕ್ಕಂಥ ಪಾಪದ ಕೆಲಸಕ್ಕೆ ಇದರ ಪ್ರಾಯಶ್ಚಿತ್ತವನ್ನು ಯಾವ ರೀತಿ ಮಾಡಬೇಕು ಅನ್ನೋದಕ್ಕೋಸ್ಕರವಾಗಿ ನಾವು ಇವತ್ತು ಮಾಧ್ಯಮದ ಮುಖೇನ ಈ ರಾಷ್ಟ್ರದ ಮಹಿಳಾ ನನ್ನ ಸಹೋದರಿಯರಿಗೆ, ನನ್ನ ತಾಯಂದಿರಿಗೆ, ನನ್ನ ಅಕ್ಕ ತಂಗಿಯರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಯಾವುದೇ ಒಂದು ಮುನ್ಸೂಚನೆ ಇಲ್ಲದೆ 33% ಮಹಿಳೆಯರಿಗೆ ನಾವು ಯಾವ ಕಾರಣಕ್ಕೂ ಕೂಡ ಮೀಸಲಾತಿಗೆ ನಾವು ವಿರೋಧ ಮಾಡೋದಿಲ್ಲ ಅಂತ ಹೇಳಿದಂಥ ಜನ ಕುಂಟು ನೆಪವನ್ನು ಉಳ್ಳವರಾಗಿ ಇವತ್ತು ಇಲ್ಲದ ಪಾಪದ ಕೆಲಸವನ್ನು ಮಾಡಿದ್ದಾರೆ. ಒಂದು ಕಡೆ ಪಾಪದ ಕೆಲಸ, ಮತ್ತೊಂದು ಕಡೆ ಧರ್ಮಾಧಾರಿತ ಮೀಸಲಾತಿಯನ್ನು ಕೊಡಬೇಕು ಅನ್ನುವ ಸಮಾಜವಾದಿ ಪಕ್ಷದವರ ಕುಹಕ ಮತ್ತು ಅವರು ಷಡ್ಯಂತ್ರ. ಆ ಷಡ್ಯಂತ್ರಕ್ಕೆ ಕಾಂಗ್ರೆಸ್ಸು, TMC DMC ಅವರು ಮಾಡಿರ್ತಕ್ಕಂಥ ಪಾಪದವನ್ನು ಎಳೆಯಾಗಿ ಹೇಳ್ತಕ್ಕಂಥ ಕೆಲಸವನ್ನು ನಾವು ಇವತ್ತು ಮಾಡ್ತಾಯಿದ್ದೀವಿ. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಂದು ದೊಡ್ಡ ಸಂವಿಧಾನವನ್ನು, ಕಾನೂನನ್ನು ಕೊಟ್ಟಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಯಾವುದೇ ಒಂದು ಸಮಾಜಕ್ಕೆ ಧರ್ಮಾಧಾರಿತವಾಗಿ ನಾವು ಮೀಸಲಾತಿಯನ್ನು ಕೊಡುವ ಅವಶ್ಯಕತೆ ಇಲ್ಲ. ಅದರಿಂದ ಒಂದು ಧರ್ಮ ಮತ್ತೊಂದು ಧರ್ಮಕ್ಕೆ ಎಲ್ಲೋ ಒಂದು ಕಡೆ ಸಂಘರ್ಷಗಳಾಗ್ತದೆ ಅನ್ನೋ ದೃಷ್ಟಿಯಿಂದ SC ST ಏನು, ಒಳ ಮೀಸಲಾತಿ ಏನು, ಮತ್ತೊಂದೇನು ಅನ್ನೋದಕ್ಕಿಂತ ಹೆಚ್ಚಾಗಿ OBCಗೆ ಮತ್ತೊಂದು ಎಲ್ಲವನ್ನೂ ಕೂಡ ಮಾಡುವುದ್ರ ಮುಖೇನ ಧರ್ಮಾಧಾರಿತವಾದ ವ್ಯವಸ್ಥೆಯನ್ನು ಮಾಡಬಾರ್ದು ಅನ್ನೋದಕ್ಕೆ ಭಾರತೀಯ ಜನತಾ ಪಕ್ಷ ಅಲ್ಲ, NDA ಮೈತ್ರಿಕೂಟ ಅಲ್ಲ, ಇಡೀ ವಿಶ್ವಕ್ಕೆ ತನ್ನದೇ ಆದಂಥ ದೂರದೃಷ್ಟಿಯ ಸಂದೇಶವನ್ನು, ಕಾನೂನನ್ನು ಮಾಡಿ ಈ ದೇಶಕ್ಕೆ ಸಮರ್ಪಣೆ ಮಾಡಿದಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇಂಥ ಒಬ್ಬ ಮಹಾನ್ ನಾಯಕನ ಸಂದೇಶವನ್ನು ನಾವೆಲ್ಲರೂ ಕೂಡ ಇವತ್ತು ಚಾಚೂ ತಪ್ಪದೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಅಂಥ ಸಂದರ್ಭದಲ್ಲೂ ಕೂಡ ಇವತ್ತು ಈ ಒಂದು ವಿರೋಧ ಪಕ್ಷಗಳ ನಾಟಕೀಯ ಬೆಳವಣಿಗೆ ತಮ್ಮೆಲ್ಲರೂ ಕೂಡ ಗೊತ್ತಾಗಿದೆ. ಆದರೆ ಈ ಬಿಲ್ಲನ್ನು ಯಾತಕ್ಕೋಸ್ಕರ ವಿರೋಧ ಮಾಡಿದ್ರು? ಮತ್ತೊಂದು ಕಡೆ TMC ಅವರು ಎಲ್ಲ ಒಂದು ಕಡೆ ಬೂಟಾಟಿಕೆಯ ಪ್ರದರ್ಶನವನ್ನು ಮಾಡಿ ಅವರು ಕೂಡ ಅವರ ಬೂಟಾಟಿಕೆಯನ್ನು ಕೂಡ ಬಯಲು ಮಾಡಿಕೊಳ್ತಕ್ಕಂಥ ಪಾಪದ ಕೃತ್ಯಕ್ಕೆ ಇವತ್ತು ಅಣಿಯಾಗಿದ್ದಾರೆ. ಹಿಂಸಾಚಾರ ಮೂಲಕ ಆಡಳಿತ ನಡೆಸ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಇಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡು ರಾಷ್ಟ್ರದ ಪ್ರಧಾನಮಂತ್ರಿಗಳು ಸಂಸತ್ತಿನಲ್ಲಿ, ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ತಿನಲ್ಲಿ, ರಾಜ್ಯಸಭೆಯಲ್ಲಿ ಭಿನ್ನ ಕಡೆಗಳು ಕೂಡ ಮಹಿಳಾ ಧ್ವನಿಗಳು ಕೂಡ ಆಗಿ ಎಲ್ಲ ಒಂದು ಕಡೆ ಇವತ್ತಿನ ಸಂದರ್ಭವನ್ನು ನಾವು ಯಾವ ರೀತಿ ನಡೆಸಬೇಕು ಅನ್ನೋದಕ್ಕೆ ಈ ಮಹಿಳಾ ಮೀಸಲಾತಿಯನ್ನು ತಂದಿದ್ದರಿಂದ 2 ದಿನಗಳ ಕಾಲ, ಸುಮಾರು ಗಂಟೆಗಳ ಕಾಲ ಚರ್ಚೆ ಆಗಿ, ಆ ಚರ್ಚೆಗೆ ಸವಿಸ್ತಾರವಾಗಿ ರಾಷ್ಟ್ರದ ಪ್ರಧಾನಮಂತ್ರಿಗಳು, ಇದು ಯಾವುದೇ ಒಂದು ಪಕ್ಷಕ್ಕೋಸ್ಕರವಾಗಿ ಅಲ್ಲ, ಇದರ ಕೀರ್ತಿ ಪೂರ್ತಿ ನಿಮಗೂ ಕೂಡ ಸೇರ್ತದೆ, ಯಾರು ಕೂಡ ಯಾವುದೇ ಕಾರಣಕ್ಕೆ ಇದಕ್ಕೆ ತಾವು ತಮ್ಮ ಅಡ್ಡಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಡಿ, ಎಲ್ಲರೂ ಒಟ್ಟಾಗಿ ಸೇರಿ ದೇಶವನ್ನು ಮುನ್ನಡೆಸ್ತಕ್ಕಂಥದಕ್ಕೆ ಈ ಕಾಯ್ದೆ ಭಾರಿ ಪ್ರಮುಖವಾಗಿದೆ ಅನ್ನೋದನ್ನು ಏನೆಲ್ಲ ಹೇಳಿದಾಗ ನಮ್ಮ ರಾಷ್ಟ್ರದ ಗೃಹ ಮಂತ್ರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಅಮಿತ್ ಶಾಜಿ ಅವರು ಗಂಟೆಗಟ್ಟಲೆ ಬಗ್ಗೆ ಇದಕ್ಕೆ ತಿಳಿಯಾಗಿ ತಿಳಿಸಿದ್ರು ಕೂಡ ದಕ್ಷಿಣ ಭಾರತ ಬೇರೆ, ಉತ್ತರ ಭಾರತ ಬೇರೆ ಅನ್ನುವ ಕುಂಟು ನೆಪವನ್ನು ತೆಗೆಯೋದ್ರ ಮುಖೇನ ಒಂದು ದೊಡ್ಡ ಕೆಟ್ಟ ಚಾಳಿಯನ್ನು ಮಾಡಿದಾಗ 2011ರಲ್ಲಿ ಆಗ್ತಕ್ಕಂಥದ್ರಿಂದ ಏನಾಗ್ತದೆ ಅನ್ನೋದನ್ನು 50% ನಮಗೆ ಮೀಸಲಾತಿಯನ್ನು ಮಾಡುವಾಗ 33% ಹೆಣ್ಣುಮಕ್ಳಿಗೆ ಕೊಡುವಾಗ ಏನಿವತ್ತು 543 ಇದೆ. ಈ 543 54 ಕೋಟಿ ಜನ ಇದ್ದಾಗ ಮಾಡಿದಂಥ ಒಂದು ಇದನ್ನು ಡಿಲಿಮಿಟೇಷನ್ನು ಇವತ್ತು ರಾಷ್ಟ್ರದಲ್ಲಿ 140 ಕೋಟಿ ಜನ ಇದ್ದಾರೆ. ಈ 140 ಕೋಟಿ ಜನ ಇದ್ದಾಗ ಕೆಲವು ಕ್ಷೇತ್ರಗಳಲ್ಲಿ 2-3 ಕ್ಷೇತ್ರಗಳಾಗ್ತಕ್ಕಂಥ ಸಂಭಾವನೆ ಇರೋದರಿಂದ 2011 ತೆಗೆದುಕೊಂಡು ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿ ಬಗೆಯಲ್ಲಿ ಹೇಳಿದ್ರು ಕೂಡ ಇಲ್ಲ, ದಕ್ಷಿಣ ಭಾರತಕ್ಕೆ ಭಾರಿ ತೊಂದರೆ ಆಯ್ತದೆ ಅನ್ನೋ ಮಾತನ್ನು ಹೇಳುವುದರ ಕುಂಡು ನೆಪದಿಂದ ಈ ಬಿಲ್ಲನ್ನು ಇವತ್ತೆಲ್ಲ ಒಂದು ಕಡೆ ತಾವು ಸೋಲನ್ನು ಆಗ್ತಕ್ಕಂಥ ಅದಕ್ಕೆ ಕಾರಣರಾಗಿದ್ದೀರಿ. ಪ್ರಾಯಶಃ ನನಗನ್ನಿಸ್ತದೆ ತಾವೇನು ಈ ಕೆಲಸವನ್ನು ಮಾಡಿದ್ದೀರಿ, ಈ ಪಾಪದ ಹೊರೆಯನ್ನು, ಈ ಪಾಪದ ಕೊಡವನ್ನು ತುಂಬಿರ್ತಕ್ಕಂಥದಕ್ಕೆ ಯಾರಾದರೂ ಕಾರಣರಿದ್ದರೆ ಮೊದಲಿಗರು ಕಾಂಗ್ರೆಸ್ ಪಕ್ಷ, TMC ಪಕ್ಷ, ಅಣ್ಣಾ DMK ಪಕ್ಷ, ಸಮಾಜವಾದಿ, RJD ಇನ್ನಿತರ ಪಕ್ಷಗಳು ಕೂಡ ಈ ಪಾಪದ ಹೊರೆಯನ್ನು ಒತ್ತುಕೊಳ್ತಕ್ಕಂಥ ಎಲ್ಲ ಸೂಚನೆಗಳನ್ನು ನಾವು ಕಾಣ್ತಾ ಇದ್ದೀವಿ. ತಾವು ಈಗಾಗಲೇ ಮಾಧ್ಯಮದಲ್ಲೂ ಕೂಡ ತಿಳಿಸಿದ್ದೀರಿ. ಕರ್ನಾಟಕದಲ್ಲಿ ಏನಾಗ್ತದೆ, ಆಂಧ್ರದಲ್ಲಿ ಏನಾಗ್ತದೆ, ತೆಲಂಗಾಣದಲ್ಲಿ ಏನಾಗ್ತದೆ, ಕೇರಳದಲ್ಲಿ ಏನಾಗ್ತದೆ, ಎಷ್ಟೆಷ್ಟು ಸ್ಥಾನಗಳು ಜಾಸ್ತಿ ಆಗ್ತದೆ ಎಲ್ಲವನ್ನು ಕೂಡ ಈಗಾಗಲೇ ತಾವು ಬಿಚ್ಚಿ ಬಣ್ಣದಿಂದ ಕೇಳಿಸಿದ್ದೀರಿ. ಈ ಎಲ್ಲದರ ಮಧ್ಯದಲ್ಲೂ ಕೂಡ
ಏನು ಇವತ್ತು ಈ ಒಂದು ಕ್ಷೇತ್ರದ ಪುನರ್ವಿಂಗಡಣೆ ಮಾಡುವಾಗ 33% ನಾವು ಆಯ್ಕೆ ಮಾಡೋದ್ರಿಂದ 2076ರಲ್ಲಿ ಆದಂಥ 543 ಇದಕ್ಕೆ ನೀವು ಸ್ಥಗಿತಗೊಳಿಸಿ ಅಂತ ಹೇಳಿದಾಗ ಅವತ್ತಿದ್ದಂಥ ಜನಸಂಖ್ಯೆ 54 ಕೋಟಿ, ಇವತ್ತು 140 ಈಗಾಗಲೇ ಹೇಳಿದ್ದೀನಿ. ಆದ್ದರಿಂದ ಇವತ್ತಿನ ಜನಸಂಖ್ಯೆಗೆ ಅನುಗುಣವಾಗಿ ಕರ್ನಾಟಕದಲ್ಲಿರ್ತಕ್ಕಂಥ 28ಕ್ಕೆ 42ಗೆ ಎಲ್ಲ ಕಡೆಯಲ್ಲೂ ಕೂಡ ಜಾಸ್ತಿಯಾಗಿ ಕರ್ನಾಟಕದಲ್ಲಿ ದಕ್ಷಿಣ ಭಾರತದಲ್ಲಿ 169 ಮೇಲ್ಪಟ್ಟು ಸ್ಥಾನಗಳನ್ನು ಪಡಿತಕ್ಕಂಥದ್ದು ತಾವೆಲ್ಲ ಬಲ್ಲವರಾಗಿದ್ದೀರಿ. ಈ 33 ಮೀಸಲಾತಿ ಏನಿವತ್ತು ನಾವು ಮಾಡಿದ್ದೀವಿ ಇದು 33% ಮಾಡುವಾಗ ಅದರಿಂದ ಆಗ್ತಕ್ಕಂಥ 50% ಸಕಾಲಿಕ ಪ್ರಯೋಜನಗಳನ್ನು ಖಚಿತವಾಗಿ ಭಾರತ ದೇಶ ಸರ್ಕಾರ ಕ್ರಮ ತೆಗೆದುಕೊಳ್ಳೋದಕ್ಕೆ ಅವಕಾಶಗಳಿರ್ತದೆ ಅನ್ನೋ ದೃಷ್ಟಿಯಿಂದ ಭಾರತೀಯ ಜನತಾ ಪಕ್ಷ ಈ ಮಹಿಳಾ ಮೀಸಲಾತಿಯನ್ನು ನಾವು ತಂದಾಗ ಇದಕ್ಕೆ ವಿರೋಧ ಮಾಡಿ ನಾಚಿಕೆ ಆಗ್ತಕ್ಕಂಥ ಕೆಲಸವನ್ನು, ನಾಚಿಕೆ ಆಗುವ ನಡೆಯನ್ನು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ತಾವು ಒಂದು ರೀತಿಯ ಗಂಭೀರವಾದ ಪಾಪದ ಮಂಡುಕದಲ್ಲಿ ತಾವು ಭಾಗಿಗಳಾಗಿದ್ದೀರಾ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ನಾನು ತಮ್ಮ ಗಮನಕ್ಕೆ ತರೋದಕ್ಕೆ ಇಚ್ಛೆ ಮಾಡ್ತೀನಿ. ಸಂವಿಧಾನಾತ್ಮಕವಾಗಿ ತಿದ್ದುಪಡಿ ಸಮರ್ಥನೆ ಮಾಡುವ ಸಂದರ್ಭದಲ್ಲಿ ತಾವು ಯಾವ ರೀತಿ ನಡ್ಕೊಂಡ್ರಿ ಅಂದಾಗ, ಮಾತನಾಡ್ತಾ ಇದ್ದಾಗ ರಾಷ್ಟ್ರದ ಗೃಹ ಮಂತ್ರಿಗಳು ಹೇಳುವಾಗ ನೀವು 50% ನೀವು ದಕ್ಷಿಣ ಭಾರತದಲ್ಲಿ ಸೀಟ್ಗಳನ್ನು ಜಾಸ್ತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅದನ್ನು ಮಣ್ಣೆ ಮಾಡಿ ಅಂದಾಗ ರಾಷ್ಟ್ರದ ಗೃಹ ಮಂತ್ರಿಗಳು ನಮ್ಮ ನಾಯಕರಾದ ಅಮಿತ್ ಶಾ ಅವರು ನನಗೆ 1 ಗಂಟೆ ಟೈಮ್ ಕೊಡಿ, ಅದನ್ನು ಕೂಡ ನಾನು ಕ್ಯಾಬಿನೆಟ್ನಲ್ಲಿ ಮಂಡನೆ ಮಾಡ್ತೀನಿ. ಯಾವುದೇ ಕಾರಣಕ್ಕೆ ನಾವು ಬೂಟಾಟಿಕೆಗೋಸ್ಕರವಾಗಿ ಈ ಬಿಲ್ಲನ್ನು ತಂದಿಲ್ಲ. ಇಂಥ ಒಂದು ದೊಡ್ಡ ಬಿಲ್ಲನ್ನು 54 ಕೋಟಿ ಜನ ಇದ್ದಾಗ ಮಾಡಿದಂಥ ಒಂದು ಡಿಲಿಮಿಟೇಷನನ್ನು 140 ಕೋಟಿ ಜನ ಇರುವಾಗ ಅದನ್ನೇ ಅನ್ವಯ ಮಾಡ್ತಕ್ಕಂಥದ್ರಿಂದ ಆಗ್ತಕ್ಕಂಥ ಏರುಪೇರುಗಳನ್ನು, ತೊಂದರೆಯನ್ನು ಸವಿಸ್ತಾರವಾಗಿ ತಿಳಿಸಿದ್ರು ಕೂಡ ತಾವು ಇದಕ್ಕೆಲ್ಲ ಒಂದು ಕಡೆ ಸೊಪ್ಪು ಹಾಕದೆ ಈ ಬಿಲ್ಲನ್ನು ತಾವು ಸೋಲನ್ನು ಮಾಡ್ತಕ್ಕಂಥದ್ದಕ್ಕೆ ಭಾರಿ ಖುಷಿಯಾಗಿ ತೀರ್ಮಾನ ಮಾಡಿದ್ರಿ. ಆದರೆ ಜನರ ನಿರೀಕ್ಷೆ, ಜನರಲ್ಲಿರ್ತಕ್ಕಂಥ ಭಾವನೆ, ವಿಶೇಷವಾಗಿ ಹೆಣ್ಣು ಮಕ್ಕಳು ಈ ದೇಶದ ಆಸ್ತಿ ಅನ್ನೋದನ್ನು ಪರಿಚಯ ಮಾಡ್ತಕ್ಕಂಥದ್ರಲ್ಲಿ ದೇಶದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪ್ರಾಯಶಃ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ತಮಗೆ ಮನವರಿಕೆ ಆಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು 2-3 ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತರೋದಕ್ಕೆ ಇಚ್ಛೆಪಡ್ತೀನಿ. ತದನಂತರ ತಾವು ಏನನ್ನ ಕೆಲವು ವಿಚಾರಗಳನ್ನು ಕೇಳಿದ್ರೆ ಅದಕ್ಕೂ ಕೂಡ ನಾವು ಒಂದು ನಮಗೇನು ಮಾಹಿತಿ ಇದೆ ಅದೆಲ್ಲವನ್ನು ಕೂಡ ನಿಮ್ಗೆ ತಿಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ. 1976ರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಮಾಡ್ತಕ್ಕಂಥದ್ದಕ್ಕೆ 25 ವರ್ಷಗಳ ಹಿಂದೆ ಸ್ಕ್ಯೂಸ್ ಮಾಡಿದ್ರು. ಅದನ್ನು ಮಾಡಿ ಮತ್ತೆ ಅದು ವಾಪಸ್ಸು ತರಲಿಲ್ಲ. ಅದಾದಮೇಲೆ ಎಮರ್ಜೆನ್ಸಿ ಹಾಕಿದ್ರು. ಎಮರ್ಜೆನ್ಸಿ ಹಾಕಿ ಎಲ್ಲ ವಿರೋಧ ಪಕ್ಷದವ್ರನ್ನ ಜೈಲ್ಗಟ್ಟಿದ್ರು. ಅದಾದಮೇಲೆ ಇವತ್ತು ಸಾರ್ವತ್ರಿಕ ಕಾರಣಗಳನ್ನು ನಾವು ನೆಪ ಒಡ್ಡಿ ಸುಮಾರು 50 ವರ್ಷಗಳ ಕಾಲ ಮಹಿಳಾ ಮೀಸಲಾತಿಯನ್ನು ಜಾರಿಗೆ ತರದೆ ಪಾಪದ ಕೊಡವನ್ನು ತುಂಬುವ ಕೆಲಸವನ್ನು ಕಾಂಗ್ರೆಸ್ಸಿನ ಮಿತ್ರರು ಮಾಡಿದ್ದಾರೆ. 55 ವರ್ಷ ತದನಂತರ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು NDA ಮೈತ್ರಿಕೂಟ ಆಯಾ ರಾಜ್ಯಗಳ ಲೋಕಸಭಾ ಸೀಟುಗಳಿಗೆ 50% ಹೆಚ್ಚಿಗೆಯನ್ನು ಮಾಡಿ ನಾವು ಈಗಾಗಲೇ ಅದರ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇವೆ. ಉದಾಹರಣೆಗೆ ಕೇರಳದಲ್ಲಿ 20 ಸ್ಥಾನಗಳಿದೆ. ಇವತ್ತು 50% ಹೆಚ್ಚಿಸಿದ್ರೆ 10 ಸ್ಥಾನ ಆಯ್ತದೆ. ಈ 10 ಸ್ಥಾನ 30 ಸ್ಥಾನಗಳಾಗ್ತಾಯಿತ್ತು. ಅದು 30 ಸ್ಥಾನಗಳಲ್ಲಿ ಮಹಿಳೆಯರೇ 10 ಸ್ಥಾನವನ್ನು ಪಡೀತಕ್ಕಂಥ ಅವಕಾಶಗಳು ಕೂಡ ಇತ್ತು. ಈ ಮಹಿಳೆಯರು 10 ಸ್ಥಾನಗಳನ್ನು ಪಡೀತಾರೆ ಅಂದಾಗ ಎಲ್ಲ ಒಂದು ಕಡೆ ಕೇರಳದ ಜನರಲ್ಲಿ ಒಂದು ಉತ್ಸಾಹ ತುಂಬಿದ ಪ್ರೀತಿ ಇತ್ತು. ಆದರೆ ಚುನಾಯಿತ ಲೋಕಸಭಾ ಸದಸ್ಯರು ಇಂಥ ಪಾಪಕ್ಕೂ ಕೂಡ ಕೈ ಹಾಕಿ ಕಾಂಗ್ರೆಸ್ಸಿನ ಕುತಂತ್ರದ ವ್ಯವಸ್ಥೆಗೆ ಕೇರಳದಲ್ಲಿ ಆಗ್ತಕ್ಕಂಥ 10 ಸೀಟುಗಳನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಕೇರಳ ಜನರನ್ನು ಕೂಡ ದಾರಿ ತಪ್ಪಿಸುವ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ನಮ್ಮಲ್ಲಿ 28 ಸ್ಥಾನಗಳಿದ್ವಿ. ಇದನ್ನು 50% ಜಾಸ್ತಿ ಮಾಡೋದ್ರಿಂದ 14 ಸ್ಥಾನಗಳು ಜಾಸ್ತಿ ಆಗ್ತಾಯಿದ್ವಿ. 42 ಸ್ಥಾನಗಳೆಲ್ಲ 42 ಸ್ಥಾನಗಳು ಜಾಸ್ತಿ ಆಗ್ತಾಯಿತ್ತು. ಇದರಿಂದ ಮಹಿಳೆಯರಿಗೆ 33% ಮೀಸಲಾತಿ ಅಂದರೆ ಮಂಜುಳಮ್ಮ ನಿಮ್ಗೆ 13 ಹೆಣ್ಮಕ್ಳು ಜಾಸ್ತಿ ಆಗ್ತಾಯಿದ್ರು. ಇವಾಗಿರೋ ಹೆಣ್ಮಕ್ಳು ಏನು ಜನರಲ್ನಲ್ಲಿ ಗೆಲ್ತಾ ಇದ್ದೀರಿ, ಅದಲ್ದಿರ 13 ಜನ ಜಾಸ್ತಿ ಆಗ್ತಾಯಿದ್ರಿ. ಈ ದೇಶದ ವ್ಯವಸ್ಥೆಯನ್ನು ಅಮೂಲಾಗ್ರವಾಗಿ ಬದಲಾವಣೆ ಮಾಡ್ತಕ್ಕಂಥದ್ದಕ್ಕೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿ ಯಾವ ರೀತಿ ಇತ್ತು ಅನ್ನೋ ಅದೇ ರೀತಿ ಆಂಧ್ರದಲ್ಲಿ
25 ಲೋಕಸಭಾ ಕ್ಷೇತ್ರಗಳಿದ್ದು, ಅದು 37 ಆಗಿ 12 ಜಾಸ್ತಿ ಆಯ್ತಾ ಇದ್ದು. ಅಲ್ಲೂ ಕೂಡ ಇದೇ ರೀತಿ ಪಾಪದ ಕೆಲಸಕ್ಕೆ ನೀವು ಕಾರಣೀಭೂತರಾಗಿದ್ದೀರಿ. ತೆಲಂಗಾಣದಲ್ಲಿ 17 ಇದ್ದು, ಅದು ಸುಮಾರು 8 ಸ್ಥಾನ ಜಾಸ್ತಿ ಆಗಿ 25 ಸ್ಥಾನ ಆಗ್ತಾ ಇದ್ದವು. ಹೀಗೆ ಮಿತ್ರ ಪಕ್ಷಗಳ ಕುತಂತ್ರ, ಹೆಣ್ಣು ಮಕ್ಕಳಿಗೆ ಅವಕಾಶವನ್ನು ಕೊಡಬಾರ್ದು ಅನ್ನುವ ದೂರದೃಷ್ಟಿಯಲ್ಲಿ ತಮಿಳುನಾಡಿನಲ್ಲಿ 39 ಲೋಕಸಭಾ ಸ್ಥಾನಗಳಿದ್ದು, ಅದರಿಂದ ಜಾಸ್ತಿ ಆಗ್ತಕ್ಕಂಥದ್ದು 20 ಲೋಕಸಭಾ ಕ್ಷೇತ್ರಗಳು. ಇವತ್ತು ಚುನಾವಣೆ ನಡೀತಾ ಇದೆ. ತಮಿಳುನಾಡಿನ ಸ್ಟಾಲಿನ್ ಅವರಿಗೆ ಎಚ್ಚರಿಕೆ ಗಂಟೆಯಾಗಿ ನನ್ನ ತಾಯಂದಿರು ಯಾವ ರೀತಿ ಚುರುಮುರಿ ಕೊಡ್ತಾರೆ ಅನ್ನೋದನ್ನು ನೀವೆಲ್ಲ ನೋಡಬೇಕಾಗ್ತದೆ. ಆ 20 ಸ್ಥಾನಗಳು ಕೂಡ ಹೆಣ್ಣು ಮಕ್ಕಳಿಗೆ ಹೋಗ್ತಾ ಇತ್ತು. ಹೀಗೆ ಕಾಂಗ್ರೆಸ್ಸು DMK ತನ್ನ ಕೀಳು ಮಟ್ಟದ ರಾಜಕಾರಣದಲ್ಲಿ ತೊಡಗಿಸಿಕೊಂಡಿರೋದ್ರಿಂದ ಇವತ್ತು ನಮ್ಮ ನಾಯಕರಾದ ಸನ್ಮಾನ್ಯ ನರೇಂದ್ರ ಮೋದಿಯವರ ದಿಟ್ಟ ನಿರ್ಧಾರದಿಂದ 50% ಏನಿವತ್ತು ನಾವು ಹೆಚ್ಚುವರಿಯನ್ನು ಮಾಡೋದ್ರಿಂದ 272 ಲೋಕಸಭಾ ಕ್ಷೇತ್ರಗಳು ಸೃಷ್ಟಿಯಾಗ್ತಾ ಇದ್ದು, ಆದ್ದರಿಂದ 543 ಇದ್ದಿದ್ದು 816 ಕ್ಷೇತ್ರಗಳು ಆಗ್ತಾ ಇರೋದ್ರಿಂದ 272 ಮಹಿಳಾ ಲೋಕಸಭಾ ಕ್ಷೇತ್ರಗಳಿಗೆ ಪ್ರಾತಿನಿಧ್ಯವನ್ನು ಕೊಟ್ಟಂಥ ಸಂದರ್ಭವನ್ನು ನಾವು ಕಾಣ್ತಾ ಇದ್ವಿ. ಮಾಧ್ಯಮದ ಸನ್ಮಿತ್ರರಿಗೆ ನನ್ನ ಒಂದು ಮನವಿ ಆದರೂ ಇಷ್ಟೇ, ನಾವು ಏನು ಮಾಡ್ತೀವಿ ಎತ್ತು ಮಾಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ದೇಶದ ವ್ಯವಸ್ಥೆಯನ್ನು ಆಮೂಲಾಗ್ರವಾಗಿ ಬದಲಾವಣೆ ತರ್ತಕ್ಕಂಥದಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಅವರ ದೂರದೃಷ್ಟಿಯ ಚಿಂತನೆ, ಅವರ ಅನುಭವವನ್ನು ಹಂಚ್ಕೊಳ್ಳೋಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಏನಿವತ್ತು ಸುಮಾರು ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರಿ ಸಂವಿಧಾನವನ್ನು ಕೂಡ ಮೂಲೆಗುಂಪು ಮಾಡಿ ಅನೇಕರನ್ನು ಕಗ್ಗೊಲೆ ಮಾಡಿದ್ರು ಕೂಡ ಇನ್ನೂ ಕೂಡ ನಿಮಗೆ ಆ ದಹ ಇಂಗ್ಲಿಲ್ಲ ಅಂದರೆ ಇದಕ್ಕಿಂತ ಪಾಪದ ಕೂಡ ಪ್ರಾಯಶಃ ಇವತ್ತು ನೀವು ಮಾಡ್ತಾ ಇರ್ತಕ್ಕಂಥದ್ದು ಕಾರಣ ಆಗಿದೆ. ಆದರೆ ನಾನು ತಮ್ಮಲ್ಲಿ ವಿನಂತಿ ಮಾಡ್ತಾ ಇರೋದು ಇಷ್ಟೇ, ಇವತ್ತೇನು ಇವರು ಯುನೈಟೆಡ್ ಫ್ರಂಟ್ ಸರ್ಕಾರವನ್ನು ಮಾಡಿ ಈ ಮಹಿಳಾ ಮೀಸಲಾತಿ ಬಿಲ್ಲನ್ನು ಮಂಡನೆ ಮಾಡಿದ ಬಿಲ್ಲನ್ನು ಕೆಡವಿದ್ದಾರೆ. ನಾನು ತಮ್ಮಲ್ಲಿ ವಿನಂತಿ ಮಾಡೋದಿಷ್ಟೇ, ರಾಷ್ಟ್ರದ ಪ್ರಧಾನಮಂತ್ರಿಗಳು ಏನಿವತ್ತು ಹಿಂದೆ 1998ರಿಂದ 2003ರಲ್ಲಿ NDA ಪ್ರಧಾನಿಗಳಾದಂಥ ಸಂದರ್ಭದಲ್ಲಿ 4 ಬಾರಿ ಈ ಮಹಿಳಾ ಮೀಸಲಾತಿಯನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು ಮಂಡನೆಯನ್ನು ಮಾಡಿದ್ರು. 4 ಸಲವೂ ಕೂಡ ಕಾಂಗ್ರೆಸ್ನವರು ಅದನ್ನು ಪರಾಭವಗೊಳಿಸಿದ್ರು. ಕಾಂಗ್ರೆಸ್ ಜೊತೆಗೆ ಸಮಾಜವಾದಿ ಸೇರ್ಕೋತು, RJD ಸೇರ್ಕೋತು, ಬಾಕಿಯವರು ಸೇರ್ಕೊಂಡು ಅಧ್ವಾನ ಮಾಡಿದ್ರು. ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದ BJPಯವ್ರ ಬಗ್ಗೆ ಮಾತಾಡ್ತಾರೆ. BJPಯವ್ರಿಗೆ ಇಷ್ಟ ಇಲ್ಲ, BJPಯವ್ರಿಗೆ ಇಷ್ಟ ಇಲ್ಲ. ನಿಮ್ಮ ಮನೆ ಕಾಯ್ದಾಗ ನಮ್ಗೆ ಇಷ್ಟ ಇಲ್ಲ ಅಂದರೆ ನಾವು ಇಷ್ಟೆಲ್ಲ ಮಾಡ್ತಾನೆ ಇರಲಿಲ್ಲ. ಎಂತೆಂಥ ಸ್ಕೀಮ್ಗಳನ್ನು ಈ ದೇಶಕ್ಕೆ ಕೊಟ್ಟಿದ್ದೀವಿ ಅಂತ ನಾನು ತಮ್ಮ ಗಮನಕ್ಕೆ ತರ್ತೀನಿ. ಅದಾದಮೇಲೆ 2023ರಲ್ಲಿ ಈ ಸಂವಿಧಾನ ತಿದ್ದುಪಡಿ ಮಾಡಿ ಹೊಸ ಸಂಸತ್ತಿನಲ್ಲಿ ನಾರಿ ಶಕ್ತಿ ಒಂದನ್ನು ಅಭಿಯಾನ ಅನ್ನುವ ಹೆಸರಿನಲ್ಲಿ 33% ಇವತ್ತು ಹೆಣ್ಣು ಮಕ್ಕಳಿಗೆ ಮೀಸಲಾತಿಯನ್ನು ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನೀಡಿದರು. ಅದಾದಮೇಲೆ ಇವತ್ತು ನರೇಂದ್ರ ಮೋದಿಯವರು ಈ ದೇಶದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೋಸ್ಕರವಾಗಿ ಒಂದು 11 ವರ್ಷಗಳಲ್ಲಿ ಪ್ರಧಾನಮಂತ್ರಿಗಳ ಕೊಟ್ಟಿರ್ತಕ್ಕಂಥ ಕೊಡುಗೆ 16 ಕಾರ್ಯಕ್ರಮಗಳ ಜಾರಿಗೆ ತರುವುದರ ಮುಖೇನ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಪ್ರಧಾನಮಂತ್ರಿ ಮಹಿಳಾ ಸಮೃದ್ಧಿ ಯೋಜನೆ, ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ, ಮುದ್ರಾ ಯೋಜನೆ ಸಾಲ ಸೌಲಭ್ಯ, ಪ್ರಧಾನಮಂತ್ರಿ ಉಜ್ವಲ ಯೋಜನೆ, ಉಚಿತವಾಗಿ ಅಡುಗೆ ಅನಿಲಗಳು, ಅದಲ್ಲದೆ ಸುಕನ್ಯಾ ಸಮೃದ್ಧಿ ಯೋಜನೆ 4 ಕೋಟಿ ಹೆಣ್ಣು ಮಕ್ಕಳಿಗೆ ಇದರಿಂದ ನೋಂದಣಿ ಆಗಿರ್ತಕ್ಕಂಥದ್ದು. 11 ಕೋಟಿ ಅಲ್ಲ 12 ಕೋಟಿ ಹೆಣ್ಣು ಮಕ್ಕಳಿಗೋಸ್ಕರವಾಗಿ ಶೌಚಾಲಯವನ್ನು ಕಟ್ಟಿ ಇಡೀ ದೇಶದಲ್ಲಿ ಎಲ್ಲ ಒಂದು ಕಡೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು. ಅದಲ್ಲದೆ ಭಾರತ ಸರ್ಕಾರದಲ್ಲಿ 2019ವರೆಗೂ ಕೇವಲ 3 ಕೋಟಿ ಕುಟುಂಬಗಳು ಶುದ್ಧ ಕುಡಿಯೋ ನೀರನ್ನು ಹಳ್ಳಿಗಾಡಿನಲ್ಲಿ ಕುಡಿತಾ ಇದ್ರು. ಅದನ್ನು ಪ್ರಧಾನಮಂತ್ರಿಗಳು ಮನಗಂಡು 5 ಲಕ್ಷ ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿ ಇಡೀ ರಾಷ್ಟ್ರಕ್ಕೆ 12 ಕೋಟಿ ಜನ ಇವತ್ತು ಶುದ್ಧ ಕುಡಿಯೋ ನೀರನ್ನು ಹೆಣ್ಣು ಮಕ್ಕಳು ಇವತ್ತು ನೆಮ್ಮದಿಯಿಂದ ಶುದ್ಧ ಕುಡಿಯೋ ನೀರನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ತ್ರಿಬಲ್ ತಲಾಕ್ ಮಾಡಿದಂಥ ಸಂದರ್ಭದಲ್ಲಿ ಏನೆಲ್ಲ ಟೀಕೆ ಟಿಪ್ಪಣಿಗಳು ಬಂದರು. ಸುಮಾರು 5 ಕೋಟಿ ಹೆಣ್ಣು ಮಕ್ಕಳು, ಮಹಿಳಾ ಮುಸಲ್ಮಾನ್ ಹೆಣ್ಣು ಮಕ್ಕಳು ಇವತ್ತು ಸ್ವತಂತ್ರವಾಗಿ ಈ ದೇಶದಲ್ಲಿ ತಮ್ಮದೇ ಆದಂಥ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಜೀವನವನ್ನು ಮಾಡ್ತಕ್ಕಂಥದಕ್ಕೆ ಇಂಥ ನೂರಾರು ಕಾಯ್ದೆಗಳ ಜೊತೆಯಲ್ಲಿ 33 ಮೀಸಲಾತಿಯನ್ನು ಕೂಡ ತಂದರೆ ನಮ್ಮ ಕತೆ ನಡೆಯೋದಿಲ್ಲ. ನಮ್ಮ ಜೀವನದಲ್ಲಿ ಮುಂದೆ ಬದಲಾವಣೆ ತರೋಕ್ಕಾಗೋದಿಲ್ಲ. ಇಲ್ಲಿವರೆಗೂ ನಾಟಕೀಯ ಭಾವನೆಯನ್ನು ಮಾಡಿ ಕಾಂಗ್ರೆಸ್ನವ್ರ ಜೊತೆಗೆ ಸೇರ್ಕೊಂಡಿರ್ತಕ್ಕಂಥ ವಿರೋಧ ಪಕ್ಷಗಳಾಗಿರ್ತಕ್ಕಂಥ DMK, ಸಮಾಜವಾದಿ ಪಕ್ಷ, RJD, TMC ಎಲ್ಲರ ನಾಟಕಗಳು ಕೂಡ ಬಯಲಾಗ್ತವೆ ಅನ್ನೋದನ್ನು ಅರ್ಥ ಮಾಡಿಕೊಂಡು
ಇವತ್ತು ಇಂಥ ಪಾಪದ ಕೆಲಸಕ್ಕೆ ಕೈ ಹಾಕಿದ್ದಾರೆ. ನಾನು ತಮ್ಮಲ್ಲಿ ಮನವಿ ಮಾಡೋದಿಷ್ಟೇ, ದೇಶ ಇದ್ದರೆ ಮಾತ್ರ ನಾವು ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಹೆಣ್ಣು ಮಕ್ಕಳ ಪಾತ್ರ ಪವಿತ್ರವಾದುದು. ಈ ಹೆಣ್ಣು ಮಕ್ಕಳನ್ನು ನಾವೆಲ್ಲ ಒಂದು ಕಡೆ ಮುಖ್ಯವಾಹಿನಿಗೆ ತರದೇ ಹೋದರೆ ಮುಂದಿನ ದಿನಗಳಲ್ಲಿ ಶಾಪಗ್ರಸ್ತರಾಗ್ತೀವಿ ಅನ್ನೋ ದೃಷ್ಟಿಯಿಂದ ಈ ದೇಶಕ್ಕೆ ಈ ಕಾಯ್ದೆಯನ್ನು ತಂದಿದ್ದಾರೆ. ನಾನು ತಮ್ಮಲ್ಲಿ ಒಂದೆರಡು ವಿಚಾರಗಳನ್ನು ತಿಳಿಸಿ ತದನಂತರ ನಮ್ಮ ಹೆಣ್ಣುಮಕ್ಕಳು ಮಾತಾಡೋದಕ್ಕೆ ಅವಕಾಶವನ್ನು ಮಾಡ್ತೀನಿ. ತಾವು ಕೂಡ ಕ್ವಶನ್ ಕೇಳಿದ್ರೆ ಅದನ್ನು ಕೂಡ ನಾವು ನಾರಿ ಶಕ್ತಿಯನ್ನು ಕೆಣಕಿದರೆ, ಅವಮಾನಿಸಿದರೆ ಯಾರೂ ಉಳಿದಿಲ್ಲ ಅನ್ನೋದಕ್ಕೆ ಒಂದು 4-5 ಉದಾಹರಣೆಗಳನ್ನು ಮಾತ್ರ ನಿಮ್ಗೆ ಕೊಡೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಇದು ಪುರಾಣ ಮಾತ್ರ ಅಲ್ಲ, ಇತಿಹಾಸಗಳಲ್ಲೂ ಕೂಡ ಸಾಬೀತಾಗಿದೆ. ಮಹಾಭಾರತದಲ್ಲಿ ದ್ರೌಪದಿಯನ್ನು ಅವಮಾನಿಸಿ ತುಂಬಿದ ಸಭೆಯಲ್ಲಿ ವಸ್ತ್ರಾಪರಣ ಮಾಡಿದ ಕೌರವರು ಏನಾದರೂ. ನಾನು ಕಾಂಗ್ರೆಸ್ನವರಿಗೆ ಕೇಳ್ತಕ್ಕಂಥದ್ದು ಒಂದು ಸಣ್ಣ ಏನಂತೀವಿ, ಛೋಟಾ ಕ್ವಶನ್, ಅದೇನಂತೀವಿ ನಾವು, ಆ ಸೀತೆಯನ್ನು ಅಪಹರಿಸಿ ನೋವು ಮಾಡಿ ನೀಡಿದ ರಾವಣ ಲಂಕಾ ಏನಾಯಿತು? ಅಷ್ಟೇ ಏಕೆ ಪೆಹಗಾಮ್ನಲ್ಲಿ ನಮ್ಮ ದೇಶದ ನಾರಿಯರ ಸಿಂಧೂರವನ್ನು ಅಳಿಸಿದ ಉಗ್ರರ ಕತೆ ಹೇಗೆ ಅಂತ್ಯವಾಯಿತು? ಇಂದು ಕಾಂಗ್ರೆಸ್ ವಿನಾಶಕಾಲ ವಿಪರೀತ ಬುದ್ಧಿ ಎನ್ನುವಂತೆ ವರ್ತಿಸುತ್ತಿದೆ. ನಾರಿ ಶಕ್ತಿಯನ್ನು ಅವಮಾನಿಸುವ ಮೂಲಕ ತನ್ನ ಶವಪೆಟ್ಟಿಗೆಯ ಅಂತಿಮ ಮೂಳೆಯನ್ನು ಒಡೆಯುತ್ತಾ ತಾನೇ ಪ್ರಾರಂಭ ಮಾಡಿದೆ. ಮಳೆ 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 ಮೂಳೆ ಅಲ್ಲ, ಮಳೆ ಮಳೆ. ಅದೇ ರೀತಿ ನಾರಿಯರನ್ನು ಕೆಣಕಿ ಉಳಿಯಲು ಸಾಧ್ಯವ? ಮುಂದೆ ನನ್ನ ಅಕ್ಕ ತಂಗಿಯರು ತಾಯಂದಿರು ಈ ಪ್ರಶ್ನೆಗೆ ಕಾಂಗ್ರೆಸ್ಗೆ ಉತ್ತರವನ್ನು ಮುಂದಿನ ದಿನಗಳಲ್ಲಿ ನನ್ನ ಅಕ್ಕ ತಂಗಿಯರು ಅಣ್ಣ ತಾಯಂದಿರು ಉತ್ತರವನ್ನು ಕೊಡ್ತಾರೆ. ಇದಕ್ಕೆ ನೀವೆಲ್ಲರೂ ಸಕ್ರಿಯವಾಗಿ ಇನ್ನು ಇದು ದೂರ ಉಳಿದಿಲ್ಲ. ಈ ತೀರ್ಮಾನವನ್ನು ಕೂಡ ಇಷ್ಟೇ ಕೆಲವೇ ದಿನಗಳಲ್ಲಿ ಸಾಬೀತಾಗ್ತದೆ. ಕಾಂಗ್ರೆಸ್ ಸರ್ವನಾಶ ಆಗೋಕೆ ಇದೊಂದೇ ಸಾಕು. ಕಿತ್ತೂರು ರಕ್ಷಣೆ ಮಾಡಿದ್ದು ಕಿತ್ತೂರು ರಾಣಿ ಚೆನ್ನಮ್ಮ. ಚಿತ್ರದುರ್ಗದ ಕೋಟೆ ರಕ್ಷಣೆ ಮಾಡಿದ್ದು ಮಹಾತಾಯಿ ಒನಕೆ ಓಬವ್ವ. ಅಷ್ಟೇ ಯಾಕೆ ಸಿದ್ದರಾಮಯ್ಯನವರ ನಮ್ಮ ಮೈಸೂರು ಮಹಾರಾಜ ಪರಂಪರೆಯ ಉಳಿದಿರೋದು ಕೂಡ ಹಾಗೂ ಪ್ರಥಮಸ್ಪನ್ಯರಾದ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಅಭಿವೃದ್ಧಿಯ ಸಮಾಜಮುಖಿ ಸಾಧನೆಗಳ ಸ್ಫೂರ್ತಿ ಕಾರಣರಾದವರು ವಾಣಿ ವಿಲಾಸ ಕೆಂಪ ನಂಜಮ್ಮಣಿ ಇವರಲ್ಲದೆ ದೇಶದ ವ್ಯವಸ್ಥೆಗೆ ಹೆಣ್ಣು ಮಕ್ಕಳ ಕೊಡುಗೆ. ಈ ಹೆಣ್ಣು ಮಕ್ಕಳ ಕೊಡುಗೆಯಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಚಿಂತನೆ. ನಾನು ಬಹುತೇಕ ವಿರೋಧ ಪಕ್ಷದ ಶಾಸಕ ಲೋಕಸಭಾ ಸದಸ್ಯರಿಗೆ ಕೇಳಿದೆ. ಅವರು ಒಂದು ಮಾತನ್ನು ಹೇಳ್ತಾರೆ, ಸರ್ ನಮಗೇನಿಲ್ಲ ಸರ್, ಏನಾದರೂ ಆಗಿ ಮತ್ತೆ ಬಂದುಬಿಟ್ರೆ ಹೆಣ್ಮಕ್ಳುಗಳು ನಮ್ಮ ಗತಿ ಏನು? ನಮ್ಮ ಇವತ್ತಿನ ಐಷಾರಾಮ ವ್ಯವಸ್ಥೆ ಏನಾಯ್ತದೆ? ಇಂಥ ಕ್ಷುಲಕವಾದ ಭಾವನೆಗಳನ್ನು ಉಳ್ಳವರಾಗಿರ್ತಕ್ಕಂಥ ನೀವುಗಳು ದಯಮಾಡಿ ಎಲ್ಲ ಒಂದು ಕಡೆ ಪಾಪದಕ್ಕೆ ತುಂಬಿದ ನಿಮ್ಮ ಪಾಪದ ಕೂಡ ತುಂಬಿದೆ. ಒಂದಂತೂ ಸತ್ಯ, ಮೋದಿಜಿಯವರು ಕೈಗೊಂಡಂಥ ಯಾವುದೇ ಒಂದು ಯೋಜನೆಗಳನ್ನು ಮಧ್ಯದಲ್ಲಿ ನಿಲ್ಲಿಸುವ ಪರಿಸ್ಥಿತಿಯೂ ಇಲ್ಲ. ಅವ್ರು ಕೈಗೊಂಡ ನೂರಾರು ಕಾರ್ಯಕ್ರಮಗಳನ್ನು ದೇಶಕ್ಕೆ ಕೊಟ್ಟಿರುವಾಗ 33% ಏನು ಹೆಣ್ಣುಮಕ್ಕಳ ಮೀಸಲಾತಿಯನ್ನು ಎಲ್ಲ ಒಂದು ಕಡೆ ಮೊನ್ನೆ ನಮ್ಮ ಶಂಕೆ ಬಲದಿಂದ ನೀವು ಅದಕ್ಕೆ ಬಲ ತುಂಬದೇ ಇರ್ಬೋದು. ಮುಂದಿನ ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ ಈ ಒಂದು 33% ಆಗ್ತದೆ. ಮಹಿಳಾ ಏನು ಸಬಲೀಕರಣದ ವ್ಯವಸ್ಥೆಯಲ್ಲಿ ವಿಕಸಿತ ಭಾರತ ಮುಂಚೂಣಿಯಲ್ಲಿ ಬರ್ತಕ್ಕಂಥ ಅದಕ್ಕೆ ಅಭಿವೃದ್ಧಿಶೀಲ ರಾಷ್ಟ್ರವನ್ನಾಗಿ ಮಾಡ್ತಕ್ಕಂಥದಕ್ಕೆ ಹೆಣ್ಣು ಮಕ್ಕಳ ಕೊಡುಗೆಯನ್ನು ಪ್ರಾಯಶಃ ನನಗನ್ನಿಸ್ತದೆ ನಮ್ಮ ನಾಯಕರಾದ ಮೋದಿಜಿಯವರು, ನಮ್ಮ ಪಾರ್ಟಿ NDA ಸರ್ಕಾರ ಪ್ರಾಯಶಃ ಇದನ್ನು ಉಗ್ರವಾಗಿ ಏನು ವಿರೋಧ ಪಕ್ಷದವರು ಮಾಡಿರ್ತಕ್ಕಂಥದ್ದನ್ನು ಮನೆಗೆ ತಲುಪಿಸಿದ ಕೆಲಸವನ್ನು ನನ್ನ ತಾಯಂದಿರು, ನನ್ನ ಸಹೋದರಿಯರು, ನನ್ನ ಅಕ್ಕ ತಂಗಿಯರು ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ಪ್ರಾರಂಭವಾಗಿದೆ. ನಾನು ನನ್ನ ಪಕ್ಷದ ಮತ್ತು NDA ಮೈತ್ರಿಕೂಟದ ಎಲ್ಲ ನನ್ನ ಆತ್ಮೀಯರಲ್ಲಿ ವಿನಂತಿ ಮಾಡ್ತೀನಿ, ಇದಕ್ಕಿಂತ ಪಾಪದ ಕೆಲಸ ಪ್ರಾಯಶಃ ಕಾಂಗ್ರೆಸ್ನ ಯು ಪಿ ಎ ಅವಧಿಯಲ್ಲಿ ಆಗಿರ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಕೂಡ ಖಂಡನೆಯನ್ನು ವ್ಯಕ್ತ ಮಾಡೋಣ. ಇವತ್ತು ತಮಿಳುನಾಡು ಚುನಾವಣೆ ನಡೀತಾ ಇದೆ, ಅದೇ ರೀತಿ ವೆಸ್ಟ್ ಬೆಂಗಾಲ್ನಲ್ಲಿ ಇವತ್ತು ಇದೆ, 29ಕ್ಕೂ ಇದೆ. ನನಗನ್ನಿಸ್ತದೆ ಈ ದೇಶದ ವ್ಯವಸ್ಥೆಯನ್ನು ಸರಿದಾರಿಯಲ್ಲಿ ಕೊಂಡೊಯ್ದ್ರ ಜೊತೆಯಲ್ಲಿ ಬಡವನನ್ನು, ಕಡು ಬಡವನನ್ನು, ಹಿಂದುಳಿದಿರ್ತಕ್ಕಂಥ ಜಿಲ್ಲೆಗಳನ್ನು, ಏನು ಬಡತನದ ರೇಖೆಯಲ್ಲಿದ್ದಂಥ 25 ಕೋಟಿ ಕುಟುಂಬಗಳನ್ನು ಮೇಲ್ಪಂಕ್ತಿಗೆ ತಂದು ಕೇವಲ 5%ಗೆ ಇಳಿಸಿರ್ತಕ್ಕಂಥ ರಾಷ್ಟ್ರದ ಪ್ರಧಾನಮಂತ್ರಿ ನಮ್ಮೆಲ್ಲರ ನೆಚ್ಚಿನ ನರೇಂದ್ರ ಮೋದಿಯವರ 11 ವರ್ಷದ ಕಾರ್ಯಕ್ರಮಗಳು ದೇಶಕ್ಕೆ ತಲುಪಿದೆ, ನನ್ನ ತಾಯಂದಿರಿಗೆ ತಲುಪಿದೆ, ಬಡವರಿಗೆ ತಲುಪಿದೆ. ಅವ್ರು ಕೊಟ್ಟಿರ್ತಕ್ಕಂಥ ನೂರಾರು ಕೆಲಸ ಕಾರ್ಯಗಳು ಇವತ್ತು ನಮಗೆ ಸ್ಕೀಮ್ಗಳು ಎಲ್ಲರಿಗೂ ಕೂಡ ತಲುಪ್ತಕ್ಕಂಥ ಕೆಲಸವನ್ನು ಆಗ್ತಾ ಇದೆ.
ಈ ನಿಟ್ಟಿನಲ್ಲಿ ಹೆಣ್ಣು ಮಕ್ಕಳಿಗೆ ಮಾಡಿರ್ತಕ್ಕಂಥ ಪಾಪದ ಕುರ್ತ ದ್ರೋಹದ ಕೆಲಸ, ಈ ದ್ರೋಹದ ಕೆಲಸಕ್ಕೆ ತಕ್ಕ ಪ್ರಾಯಶ್ಚಿತ್ತವನ್ನು ನೀಡ್ತಕ್ಕಂಥದಕ್ಕೆ ಕಾಂಗ್ರೆಸ್ಸಿನ ಜೊತೆಯಲ್ಲಿರ್ತಕ್ಕಂಥ ಏನೋ ಕೂಟ ಇದೆ, ಪಾಪದ ಕೂಟ, ಆ ಪಾಪದ ಕೂಟಕ್ಕೆ ಪ್ರಾಯಶ್ಚಿತ್ತವಾಗಿ ಕೆಲಸವನ್ನು ಮಾಡ್ತಕ್ಕಂಥದಕ್ಕೆ ಅವರು ಕೂಡ ಎಲ್ಲ ಒಂದು ಕಡೆ ನಾನು ಮಾಡಿರ್ತಕ್ಕಂಥದ್ದು ತಪ್ಪಾಗಿದೆ, ಇದನ್ನು ನಾನು ಮಾಡಿ ಇದರಿಂದ ತೊಂದರೆ ಆಗಿದೆ ಅನ್ನುವ ಕಾಲವನ್ನು ನಾವು ತಕ್ಷಣದಲ್ಲೇ ನೋಡ್ತಕ್ಕಂಥದಕ್ಕೆ ನನ್ನ ತಾಯಂದಿರು ರಾಷ್ಟ್ರದಲ್ಲಿ ವಿಶೇಷವಾಗಿ ಮೈಸೂರಿಗೆ ಒಂದು ಇತಿಹಾಸ ಇದೆ. ಮಹಾರಾಜ ಮೈಸೂರವರು ಈ ದೇಶಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಒಂದು ಪವಿತ್ರ ಭೂಮಿಯಿಂದ ನಾವು ಇವತ್ತು ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ನನಗನಿಸ್ತದೆ ಯಾವ ರಾಷ್ಟ್ರವನ್ನು ಸಂಪದ್ಭರಿತ ರಾಷ್ಟ್ರವನ್ನಾಗಿ ಮಾಡುವಾಗ 50% ಇರ್ತಕ್ಕಂಥ ಹೆಣ್ಣು ಮಕ್ಕಳನ್ನು, ನನ್ನ ತಾಯಂದಿರನ್ನು, ನನ್ನ ಸಹೋದರಿಯರನ್ನು, ನನ್ನ ಬಂಧು ಬಳಗದವರನ್ನು, ಎಲ್ಲ ವರ್ಗದವರನ್ನು ಕೂಡ ಸಮಾನತೆಯಿಂದ ಕಾಣುವುದರ ಮುಖೇನ ನಾವು 33% ಮೀಸಲಾತಿಯನ್ನು ಕೊಟ್ಟು ದೇಶದ ನಾರಿ ಶಕ್ತಿಯನ್ನು ಬಲವರ್ಧನೆ ಮಾಡ್ತಕ್ಕಂಥದ್ದಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಈ ತೀರ್ಮಾನಕ್ಕೆ ರಾಷ್ಟ್ರದ ಜನ ಬೆಂಬಲ ಮಾಡಬೇಕು. ಈ ಭಾಗದಲ್ಲಿ ಇರ್ತಕ್ಕಂಥ ಯಾರ್ಯಾರು ಕಾಂಗ್ರೆಸ್ ಅಂತ ಅಲ್ಲೊಂದು ಬಿರಲು ಇದ್ದರೂ ಅವ್ರಿಗೂ ಕೂಡ ಒಂದು ರೀತಿ ಅಸಹ್ಯ ಆಗಿದೆ. ಏನಪ್ಪ ಇವರು ಒಳ್ಳೆ ಕೆಲಸ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಮೋದಿಜಿಯವರು 50-60 ವರ್ಷದಲ್ಲಿ ಆಗ್ತಾ ಇರ್ತಕ್ಕಂಥ ಕೆಲಸವನ್ನು 11 ವರ್ಷದಲ್ಲಿ ಮಾಡಿದ್ದಾರೆ. ಹೆಣ್ಣು ಮಕ್ಕಳಿಗೋಸ್ಕರವಾಗಿ ನೂರಾರು ಸ್ಕೀಮ್ಗಳನ್ನು ಕೊಡೋದ್ರ ಮುಖೇನ ಹೆಣ್ಣು ಮಕ್ಕಳ ಶಕ್ತಿಯನ್ನು ಕೂಡ ಯಾವುದೇ ಕಾರಣಕ್ಕೆ ಒಂದು ಸಣ್ಣ ಅಪಚಾರವಾಗದಾಗೆ ನಡ್ಕೊಳ್ತಕ್ಕಂಥದ್ದಕ್ಕೆ ಅವರು ಕೂಡ ಸ್ವಶಕ್ತಿಯಿಂದ ಬದುಕೋದಕ್ಕೆ ದಾರಿಯನ್ನು ತೋರಿಸಿರ್ತಕ್ಕಂಥ ಜೊತೆಯಲ್ಲಿ ಇವತ್ತು 33% ಏನು ಅನ್ಯಾಯ ಮಾಡಿದ್ದಾರೆ, ಅಪಚಾರ ಮಾಡಿದ್ದಾರೆ. ಈ ಅಪಚಾರವನ್ನು ಖಂಡಿಸೋದ್ರ ಮುಖೇನ ನಾವೆಲ್ಲರೂ ಕೂಡ ಒಟ್ಟಾಗಿ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿ ಏನು UP ಅನ್ನೋರು ಮಾಡಿರ್ತಕ್ಕಂಥ ಈ ಪಾಪಕ್ಕೆ, ಕಾಂಗ್ರೆಸ್ನವರ ಒಂದು ಚಿತಾವಣೆಗೆ ಇವತ್ತು ನಾನು ಒಂದು ಮಾತನ್ನು ಹೇಳ್ತೀನಿ. ನಾನು ನಿನ್ನೆ ಒಂದು ಪುಸ್ತಕದ ಒಂದು ಲೇಖನ ಓದ್ತಾ ಇದ್ದೆ. ಹಿಂದೆ ನರಸಿಂಹರಾಯರು ಮುಖ್ಯಮಂತ್ರಿಗಳಾಗಿದ್ದಾಗ ನರಸಿಂಹರಾಯರು ಪ್ರಧಾನಿಗಳಾಗಿದ್ದಾಗ ವಿರೋಧ ಪಕ್ಷದ ನಾಯಕರಾಗಿ ವಾಜಪೇಯಿ ಅವರು ಇರ್ತಾರೆ. ಅವತ್ತು ಪಾಕಿಸ್ತಾನದ ಮೇಲೆ ಕೆಲವು ಗೊಂದಲಗಳಾದಾಗ ಸನ್ಮಾನ್ಯ ಪ್ರಧಾನಿ ನರಸಿಂಹರಾಯರು ವಿರೋಧ ಪಕ್ಷದ ನಾಯಕರಾದ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಕಳಿಸ್ಕೊಡ್ತಾರೆ. ದೊಡ್ಡ ಹೆಡ್ಲೈನಲ್ಲಿ ಬರ್ತದೆ. ಅವು ನರಸಿಂಹರಾಯರು ಒಂದು ಮಾತು ಹೇಳ್ತಾರೆ, ದೇಶ ವಿಕಸಿತ ಆಗಬೇಕಾದ್ರೆ, ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕಾದ್ರೆ ನಾವೆಲ್ಲರೂ ಒಟ್ಟಾಗಿ ಹೋಗಬೇಕಾಗಿದೆ. ವಿರೋಧ ಪಕ್ಷ ಆಡಳಿತ ಪಕ್ಷ ಅನ್ನೋದು ಮರೆತು ದೇಶದ ಅಭಿವೃದ್ಧಿಯಲ್ಲಿ ಸಾಗಬೇಕಾಗ್ತಾಯಿದೆ ಅನ್ನೋದರ ಉದಾಹರಣೆಗಳು ನಿಮ್ಮ ಮುಂದೆ ಇದ್ದರೂ ಕೂಡ ಈ ರಾಷ್ಟ್ರಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕಾರ್ಯಕ್ರಮಗಳು, ಕರ್ತವ್ಯಗಳು, ಅವ್ರು ಕೊಡ್ತಕ್ಕಂಥ ಕೊಡುಗೆ, ಅವರ ದೂರದೃಷ್ಟಿಯನ್ನು ಬಲ್ಲವರಾಗಿಯೂ ಕೂಡ ಇಂಥ ಪಾಪದ ಕೆಲಸ ಮಾಡಿದ್ದೀರಿ. ಈ ಪಾಪದ ಕೆಲಸಕ್ಕೆ ಪ್ರಾಯಶ್ಚಿತ್ತವಾಗಿ ಹೆಣ್ಣುಮಕ್ಕಳು ಹೋರಾಟವನ್ನು ಪ್ರಾರಂಭ ಮಾಡೋದ್ರ ಮುಖೇನ ನಾವು ಯಾವ ರೀತಿ ನೀವು ಮಾಡಿದ್ದೀರಿ ಈ ಪಾಪಕ್ಕೆ ನೀವುಗಳೇ ಹೊಣೆಗಾರರು ಅನ್ನೋಂಥ ತೀರ್ಮಾನವನ್ನು ಮಾಡಿ ಇದು ಯಾವತ್ತೂ ನಿಮ್ಮ ಪ್ರಾಯಶ್ಚಿತ್ತ ಆಯ್ತದೋ, ಆಗಲಿಲ್ಲ ಅಂದರೂ ಕೂಡ ನನಗೆ ಮುಂದಿನ ದಿನಗಳಲ್ಲಿ ಕಾಲನೇ ನಿಮಗೆ ಬುದ್ಧಿ ಕೊಡ್ತದೆ, ನಿಮಗೆ ಕಾಲನೇ ತೀರ್ಮಾನ ಮಾಡ್ತದೆ. ಆ ಕಾಲದಿಂದ ನಿಮಗೆ ಆಗ್ತಕ್ಕಂಥ ಪ್ರಾಯಶ್ಚಿತ್ತ ಒಳಗಡೆ ಕಾಂಗ್ರೆಸ್ ಪಕ್ಷ ಸರ್ವನಾಶ ಆಗಿರ್ತದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಮ್ಮ ಪಕ್ಷ NDA ಮೈತ್ರಿ ಕೂಡ ಹೋರಾಟವನ್ನು ಮಾಡ್ತಕ್ಕಂಥದಕ್ಕೆ ಹೆಣ್ಣು ಮಕ್ಕಳ ಮುಂದಾಳತ್ವದಲ್ಲಿ ಸಜ್ಜಾಗೋಣ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮಹಿಳಾ ಮೋರ್ಚಾದ ನಮ್ಮ ಕರ್ನಾಟಕದ ಅಧ್ಯಕ್ಷ ಆಗಿದ್ದ ಸಹೋದರಿ ಮಂಜುಳಮ್ಮ ಅವರು ಒಂದು 4 ಮಾತಾಡಬೇಕು ಅಂತ ವಿನಂತಿ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಮುಂದಿನ ಕಾರ್ಯಕ್ರಮಗಳು ಅನ್ನುವಂಥದ್ದನ್ನ ನಾನು ಈ ಒಂದು ಪತ್ರಿಕಾಗೋಷ್ಠಿನಲ್ಲಿ ಘೋಷಣೆ ಮಾಡೋದಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ಸನ್ಮಾನ್ಯ ಕೇಂದ್ರ ಸಚಿವರು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರದ ಯೋಜನೆಯಂತೆ ಇವತ್ತು ಮೈಸೂರಿನಲ್ಲಿ ನಮ್ಮ ಒಟ್ಟಿಗೆ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಿದ್ದಾರೆ. ಅದೇ ರೀತಿಯಲ್ಲಿ ಕಳೆದ 2 ದಿನಗಳಿಂದ ಬರುವಂಥ 3 ದಿನಗಳಿಂದ ನಮ್ಮ ಕೇಂದ್ರ ಸಚಿವರು ಮತ್ತು ನಮ್ಮ ರಾಷ್ಟ್ರದ ಪಕ್ಷದ ನಾಯಕರಿಂದ ಎಲ್ಲ ವಿಭಾಗದ ಹೆಡ್ ಕ್ವಾರ್ಟರ್ಸ್ ಮತ್ತು ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ನಮ್ಮ ಪತ್ರಿಕಾಗೋಷ್ಠಿಗಳು ನಡೀತಾ ಇದೆ. ಇವತ್ತು ನಮ್ಮ ಜೊತೆ ಕೇಂದ್ರ ಸಚಿವರಾದಂತಹ ಸೋಮಣ್ಣ ಅವರು ಪತ್ರಿಕಾಗೋಷ್ಠಿ ಮಾಡಿದ್ರೆ, ಇವತ್ತು ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಮುಖ್ಯಮಂತ್ರಿಗಳು ಹಾವೇರಿಯಲ್ಲಿ ಮಾಡ್ತಿದ್ದಾರೆ. ಹಾಗೆ ಬೆಳಗಾವಿಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದಂತಹ ನಮ್ಮ ಜಗದೀಶ್ ಶೆಟ್ಟರ್ ಅವರು ಮಾಡ್ತಿದ್ದಾರೆ. ಮೊನ್ನೆ ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ ಅಶ್ವಥ್ ನಾರಾಯಣರವರು ಮಂಡ್ಯದಲ್ಲಿ ಮಾಡಿದ್ದಾರೆ. ನಮ್ಮ ಹೆಮ್ಮೆಯ ಸಂಸದರು, ಶಾಸಕರು, ನಮ್ಮ ನಾರಿ ಶಕ್ತಿ ಇವತ್ತು ನಮ್ಮ ಜೊತೆಗಿದೆ. ಕರ್ನಾಟಕ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ 300ಕ್ಕೂ ಹೆಚ್ಚು ಮಂಡಲಗಳಲ್ಲಿ 27ನೇ ತಾರೀಕು ಜನಾಕ್ರೋಶ ನಾರಿ ಪಾದಯಾತ್ರಾ ನಿರ್ಣಯ ಆಗಿದೆ. ಮಹಿಳಾ ವಿರೋಧಿ ಕಾಂಗ್ರೆಸ್
ಮತ್ತು ಮಿತ್ರ ಪಕ್ಷಗಳ ವಿರುದ್ಧ ರಾಜ್ಯಾದ್ಯಂತ ಹೋರಾಟಗಳು ಘೋಷಣೆ ಆಗಿದೆ. ಎರಡನೇದು 25ನೇ ತಾರೀಕಿಗೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸಮಾಜದ ವಿವಿಧ ಕ್ಷೇತ್ರದ ಗಣ್ಯ ಮಹಿಳೆಯರು ಸೇರಿದಂತೆ ಸಾಮಾನ್ಯ ಮಹಿಳೆಯರವರೆಗೆ ಈ ಹೋರಾಟಗಳು ನಡೀತಾ ಇದೆ. ಈಗಾಗಲೇ ಯಾವತ್ತು ಬಿಲ್ಲು ಬಿತ್ತು 17ನೇ ತಾರೀಕು ಅವತ್ತಿಂದನೂ ಕೂಡ ರಾಜ್ಯ ಮಹಿಳಾ ಮೋರ್ಚಾ ರಾಜ್ಯದಾದ್ಯಂತ ಹೋರಾಟವನ್ನ ಮಾಡ್ತಾ ಇದೆ. ಬೆಂಗಳೂರಲ್ಲಿ ಬಹಳ ದೊಡ್ಡ ಒಂದು ಮಹಿಳಾ ಶಕ್ತಿ ಪ್ರದರ್ಶನವನ್ನ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಆಯೋಜನೆ ಮಾಡಿದ್ದೇವೆ. ಹಾಗೆ 30ನೇ ತಾರೀಕು ನಮ್ಮ ರಾಜ್ಯದ ಮತ್ತೊಂದು ಪ್ರಮುಖ ಕೇಂದ್ರವಾದ ಹುಬ್ಬಳ್ಳಿಯಲ್ಲಿ ದೊಡ್ಡ ಮಟ್ಟದ ಒಂದು ಪಾದಯಾತ್ರೆಯನ್ನು ನಾವು ಯೋಚನೆ ಮಾಡಿದ್ದೇವೆ. ಅಂದ್ರೆ ಮಹಿಳಾ ವಿರೋಧಿ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳ ವಿರುದ್ಧ ನಮ್ಮ ನಾರಿಯರು ಕೈ ಕಟ್ಕೊಂಡು ಕೂತ್ಕೊಳ್ಳಲ್ಲ. ನರೇಂದ್ರ ಮೋದಿಜಿಯವರು ಮತ್ತು ಅವರ ಸಹೋದ್ಯೋಗಿಗಳು, ನಮ್ಮ ಸೋಮಣ್ಣನ ರೀತಿಯಲ್ಲಿ ಇರುವಂತ ನಮ್ಮ ಎಲ್ಲ ಸಂಸದರು ಏನಿದ್ದಾರೆ, ನಮ್ಮ ಸಲುವಾಗಿ ತೀವ್ರವಾದ ಹೋರಾಟಗಳಲ್ಲಿ ನಮ್ಮ ಜೊತೆ ಸಹಕಾರದಲ್ಲಿ ತೊಡಗಿದ್ದಾರೆ. ಇದಿಷ್ಟು. ಜೊತೆಗೆ ನಾನು ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಅವರಿಗೆ ಕೇಳೋದಕ್ಕೆ 3 ಪ್ರಶ್ನೆಗಳನ್ನ ಕೇಳೋದಕ್ಕೆ ಬಯಸ್ತೀನಿ. ಮೊದಲನೇದು, 1951ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರ್ಸನಲ್ ಲಾನ ಇಂಟ್ರೊಡ್ಯೂಸ್ ಮಾಡಿದಾಗ ನೆಹರು ಅವರ ಒಂದು ಕ್ಯಾಬಿನೆಟ್ ಅಲ್ಲಿ ಸಂಸತ್ತಲ್ಲಿ ಅದನ್ನ ಡಿಫೀಟ್ ಮಾಡಲಾಗುತ್ತೆ. ಅಂದ್ರೆ ಕುಟುಂಬದಲ್ಲಿ ಮಹಿಳೆಯರಿಗೆ ಸಮಾನ ಹಕ್ಕು ಬೇಕು ಅನ್ನುವ ಪರ್ಸನಲ್ ಲಾನ ಅವತ್ತು ಕಿತ್ಕೊಳ್ಳುತ್ತೆ ನೆಹರು ಅವರ ಒಂದು ಸರ್ಕಾರದಲ್ಲಿ. ಅವತ್ತು ಬಾಬಾ ಸಾಹೇಬ್ರು ತಲೆ ಬಗ್ಗೆ ಕುತ್ಕೊಳ್ಳೋದಿಲ್ಲ, ರಾಜೀನಾಮೆ ಕೊಟ್ಟು ಹೊರಗಡೆ ಬಂದು ನಮ್ಮ ಪರವಾಗಿ ನಿಲ್ತಾರೆ, ಮಹಿಳೆಯರ ಪರವಾಗಿ. ಆ ಮಹಾಪುರುಷನನ್ನ ನಾನು ಸದಾಕಾಲ ಸ್ಮರಿಸ್ಕೊತೀನಿ, ಪಾರ್ಟಿಯೂ ಸ್ಮರಿಸುತ್ತೆ. ಅದೇ ರೀತಿ ನಾನೊಂದು ಪ್ರಶ್ನೆಯನ್ನ ಕೇಳೋಕ್ ಬಯಸ್ತೀನಿ. 400 ಜನರು ಇದ್ದಂತಹ ರಾಜೀವ್ ಗಾಂಧಿಯವರ ಸಂಸತ್ತಲ್ಲಿ ಯಾವ ಶಹಬಾನ್ ಖ್ಯಾತ ನ್ಯಾಯವಾದಿಯ ಹೆಂಡತಿ ಮಧ್ಯಪ್ರದೇಶ, ಅವರಿಗೆ 125 CRPC ಕೆಳಗೆ 500 ರೂಪಾಯಿನ ಮೇಂಟೆನೆನ್ಸ್ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಾಗ 5 ಜನ ಮಕ್ಕಳಿರ್ತಾರೆ. ಆದರೆ ರಾಜೀವ್ ಗಾಂಧಿಯವರ ಸರ್ಕಾರ ಏನ್ ಮಾಡುತ್ತೆ, ಜಾತ್ಯತೀತತೆಯನ್ನು ಮರೆತು ಪಾರ್ಲಿಮೆಂಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಂತ ಜಡ್ಜ್ಮೆಂಟ್ಗೆ ತಿದ್ದುಪಡಿ ತಗೊಂಡ್ಬಂದು ಅವಳಿಗೆ 125 CRPC ಯಲ್ಲಿ ಮೇಂಟೆನೆನ್ಸ್ ಅನ್ನ ಕಿತ್ಕೊಂಡಂತ ಕಾಂಗ್ರೆಸ್ ದೇಶಕ್ಕೆ ಉತ್ತರ ಕೊಡಬೇಕು, ಕ್ಷಮೆಯನ್ನ ಯಾಚಿಸಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. 3ನೇದು, ಅಣ್ಣ ಅವರು ಹೇಳಿದ್ರು ತಲಾಕ್, ಯಾವುದೇ ಮಹಿಳಾ ಮುಸ್ಲಿಂ ಯೋಗ ಹೋಗಿರ್ಲಿಲ್ಲ, ಹೋರಾಟ ಮಾಡಿರ್ಲಿಲ್ಲ. ದೇಶವನ್ನು ಜಗತ್ತನ್ನು ಎದುರಾಕೊಂಡು ಮೋದಿಜಿಯವರು ಆ ಹೆಣ್ಣು ಮಕ್ಕಳ ರಕ್ಷಣೆಗೆ ನಿಂತಂತ ನಮ್ಮ ಪಾಲಿನ ಶ್ರೀಕೃಷ್ಣ ಆಗಿದ್ದಾರೆ ಈ ದೇಶದಲ್ಲಿ. ಇಡೀ ದೇಶದ ಹೆಣ್ಣು ಮಕ್ಕಳು, ಮುಸ್ಲಿಂ ಹೆಣ್ಮಕ್ಳು ಅದನ್ನ ಸೆಲೆಬ್ರೇಟ್ ಮಾಡಿದ್ದಾರೆ. ಇವತ್ತು ಕೇವಲ ಹಿಂದೂ ಹೆಣ್ಮಕ್ಳಿಗೆ ಮಾತ್ರ ಈ ಒಂದು ಮೀಸಲಾತಿಯನ್ನ ಕೊಡಬೇಕು ಅನ್ನೋದು ಮೋದಿಜಿಯವರ ಕನಸಾಗಿರ್ಲಿಲ್ಲ. ನಾನಿವತ್ತು ಹೆಮ್ಮೆಯಿಂದ ಸ್ಮರಿಸ್ತೀನಿ, ಸಿಂಧೂರ ಆಪರೇಷನ್ಗೆ, ಮಹಾದೇವ್ ಆಪರೇಷನ್ಗೆ ಯಾರು ನೇತೃತ್ವ ವಹಿಸಿದ್ರು? ಸೋಫಿಯಾ ಕುರೇಶಿ, ಓಮಿಕಾ ಸಿಂಗ್, ಪ್ರೇರಣಾ, ಇವರು ಇದರ ನೇತೃತ್ವವನ್ನು ಮೋದಿಜಿಯವರು ಕೊಟ್ಟಿದ್ರು. ಇವತ್ತಿಗೆ ಸರಿಯಾಗಿ 1 ವರ್ಷದ ಹಿಂದೆ ನಮ್ಮ ಹೆಣ್ಣು ಮಕ್ಕಳ ಸಿಂಧೂರವನ್ನ ಅಳಿಸಿದ ಉಗ್ರಗಾಮಿಗಳ ವಿರುದ್ಧ ಸಿಂಧೂರ ಆಪರೇಷನ್ ಮತ್ತು ಮಹಾದೇವ್ ಆಪರೇಷನ್ ಆದಂತ ದಿನ ಇವತ್ತು. ಈ ಕ್ಷಣವನ್ನ ನಾನು ತುಂಬಾ ದುಃಖದಿಂದ ಸ್ಮರಿಸೋದಕ್ಕೆ ಬಯಸ್ತಾ ಇದ್ದೀನಿ. ಹಾಗೇನೆ ಅಣ್ಣ, ಇವತ್ತು ಭಾರತ ಸರ್ಕಾರ ಪದ್ಮಶ್ರೀ ಪದ್ಮವಿಭೂಷಣವನ್ನ ಮಹಿಳೆಯರಿಗೆ ಕೊಟ್ಟಿರುವಂತ ಲೆಕ್ಕವನ್ನ ನಾನು ನಿಮ್ಗೆ ಹೇಳ್ತೀನಿ. 21ರಲ್ಲಿ 29 ಮಹಿಳೆಯರಿಗೆ ನಾವು ಪದ್ಮಭೂಷಣ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಡಲಾಯಿತು. 22ರಲ್ಲಿ 34 ಮಹಿಳೆಯರಿಗೆ ಕೊಡಲಾಯಿತು. 23ರಲ್ಲಿ 19 ಮಹಿಳೆಯರಿಗೆ ಕೊಡಲಾಯಿತು. 24ರಲ್ಲಿ 30 ಮಹಿಳೆಯರಿಗೆ ಕೊಡಲಾಗಿದೆ. 25ರಲ್ಲಿ 23 ಮಹಿಳೆಯರಿಗೆ ಕೊಡಲಾಗಿದೆ. 26ರಲ್ಲಿ ಮಹಿಳೆಯರಿಗೆ ಪದ್ಮಭೂಷಣ ಪದ್ಮವಿಭೂಷಣ ಕೊಡಲಾಯಿತು. ಅದರಲ್ಲಿ ಮುಖ್ಯವಾಗಿ ನಮ್ಮ ಸಾಲು ಮರದ 50 ವರ್ಷ ಅವರೇ ಜನ ಕೊಟ್ಟಿದ್ದಾರೆ ಅಂತ ಅವರ 50 ವರ್ಷದಲ್ಲಿ ಅವರು ಈ ರೀತಿಯ ನಾರಿಯರನ್ನ ಎಷ್ಟು ಗುರುತಿಸಿದ್ದಾರೆ ಅನ್ನುವಂತ ಪ್ರಶ್ನೆಯನ್ನ ನಿಮ್ಮ ಮೂಲಕ ಕಾಂಗ್ರೆಸ್ಗೆ ನಾನು ಕೇಳೋದಕ್ಕೆ ಬಯಸ್ತಾ ಇದ್ದೇನೆ. ಹಾಗೇನೆ ನಿಮ್ಗೆಲ್ಲ ಗೊತ್ತಿದೆ, ಸುಪ್ರೀಂ ಕೋರ್ಟಿನ ಮೊದಲ ನ್ಯಾಯಾಧೀಶೆ ಒಬ್ಬ ಮುಸ್ಲಿಂ ಹೆಣ್ಮಗಳು ಪ್ರತಿಭಾ ಫಾತಿಮಾ ಅವರಿಗೆ ಮರಣೋತ್ತರ ಪದ್ಮಶ್ರೀ ಪ್ರಶಸ್ತಿಯನ್ನ ಭಾರತ ಸರ್ಕಾರ ಕೊಟ್ಟಿದೆ. ಸಾಲು ಮರದ ತಿಮ್ಮಕ್ಕನಿಗೆ ಕೊಡ್ತು, ಸೂಲಗಿತ್ತಿ ನರಸಮ್ಮ ಪಾವಗಡ ಅವರಿಗೆ ಕೊಡ್ತು, ಹಾಗೆ ಉತ್ತರ ಕನ್ನಡದ ತುಳಸಿಗೌಡಗೆ ಕೊಡ್ತು ನಮ್ಮ ಸರ್ಕಾರ. ಹಾಗೆ ಬೆಳಗಾಮಲ್ಲಿ ಯಾವ ದೇವದಾಸಿಯರಿಗೆ ಕೆಲಸ ಮಾಡ್ತಿರುವಂತಹ ಸೀತಕ್ಕಾಗೆ ಕೊಟ್ವಿ. ಈ ರೀತಿ ನಾರಿ ಸಮ್ಮಾನ ಮಾಡೋದ್ರ ಜೊತೆಗೆ ಕೇವಲ ಅವರು ಹೊರಗಡೆ ಇರೋದಲ್ಲ, ಕುಂಡ ಶಹಜಾನ್ ಎಲ್ಲಿ
ವೆಸ್ಟ್ ಬೆಂಗಾಲಲ್ಲಿ ನಿರಂತರ ಅತ್ಯಾಚಾರವನ್ನು ಮಾಡಿ ಹೆಣ್ಣು ಮಕ್ಕಳನ್ನ ಗೋಳಿಕೊಂಡಂತ ಪುಂಡ ಶಹಜಾನ್ ವಿರುದ್ಧ ಧ್ವನಿ ಎತ್ತಿದ ರೇಖಾ ಪಾತ್ರಗೆ ಭಾರತದ ಹೆಮ್ಮೆಯ ಪ್ರಧಾನಿಗಳು ಟಿಕೆಟ್ ಕೊಟ್ಟರು ಲಾಸ್ಟ್ ಟೈಮ್ 23ರಲ್ಲಿ. ಅದೇ ರೀತಿ ಮೈಥಿಲಿ ಠಾಕೋರ್ ಒಂದು ದೇಶಭಕ್ತಿ ಗೀತೆ ಹಾಡೋರು ಕೊಟ್ಟರು. ಈ ರೀತಿ ನಾರಿ ಸಮ್ಮಾನವನ್ನ ಮಾಡಿದ ನರೇಂದ್ರ ಮೋದಿಜಿಯವರು ಬಿಜೆಪಿಯಲ್ಲಿ, ಕಾಂಗ್ರೆಸ್ದವ್ರಿಗೆ ಸೋನಿಯಾಜಿ, ಪ್ರಿಯಾಂಕಾ ಗಾಂಧಿ ಮಾತ್ರ ಮಹಿಳೆಯರ, ದೇಶದ ಮಹಿಳೆಯರು ಯಾರು ಇಲ್ವಾ? ಮುಲಾಯಂ ಸಿಂಗ್ ಯಾದವ್ ಅವರ ಸೊಸೆ ಡಿಂಪಲ್ ಯಾದವ್ ಅಲ್ಲಿದ್ದಾರೆ. ಶರದ್ ಯಾದವ್ ಅವರ ಮಗಳು ಸುಪ್ರಿಯಾ ಸುಳೆ ಅಲ್ಲಿದ್ದಾರೆ. ಹಾಗೆ ಡಿಎಂಕೆ ಒಂದು ನಾಚಿಕೆ ಇದೆ, ನಮ್ಮ ಬಿಲ್ಲನ್ನ ಸುಟ್ಟಂತಹ ಡಿಎಂಕೆ ಸ್ಟಾಲಿನ್ ಅವರ ತಂಗಿ ಕನಿಮೋಳಿಯಲ್ಲಿದ್ದಾರೆ. ದೇಶದ ಬೇರೆ ಮಹಿಳೆಯರು ಹೋಗಬಾರ್ದು, ಅದಕ್ಕೆ ದೇಶದ ಬೇರೆ ಮಹಿಳೆಯರಿಗೆ ನೀವು ಅವಕಾಶ ಕೊಡಲ್ವಾ? ಇದು ಫ್ಯಾಮಿಲಿ ಲಿಮಿಟೆಡ್ ಕಂಪನಿ ನಾನು ಅಂತ ಪ್ರಶ್ನೆಯನ್ನ ಕೇಳ್ತಾ, ನಾವು ಕರ್ನಾಟಕದ ಮಹಿಳೆಯರು ತೀವ್ರವಾದ ಹೋರಾಟವನ್ನ ಮಾಡ್ತೇವೆ. ಇಷ್ಟು ದೂರ ನಮ್ಮ ಸಲುವಾಗಿ ಇಡೀ ದೇಶದ ಮಂತ್ರಿಗಳು ಮಹಿಳೆಯರ ಸಲುವಾಗಿ ನಿಂತಂತ ಇಂಥ ಸತ್ಪುರುಷರಿರುವಂತಹ ಬಿಜೆಪಿಯ ನಮ್ಮ ನಾಯಕರಿಗೆ ಕರ್ನಾಟಕ ರಾಜ್ಯ ಮಹಿಳಾ ಮೋರ್ಚಾವು ಕೂಡ ವಂದನೆಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸುತ್ತೆ. ನಿಮ್ದೇನಾದ್ರು ಪ್ರಶ್ನೆ ಇದ್ರೆ. ನೋಡಿ, ಅಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಸಿದ್ದರಾಮಯ್ಯನವರು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿರೋರು, ಮಂತ್ರಿಯಾಗಿ ರಾಜಕಾರಣ ಎಲ್ಲ ಮಾಡಿದವರು ನಾವೇನೆ. ಆ ಸಿದ್ದರಾಮಯ್ಯ ಕಳೆದೋಗ್ಬಿಟ್ಟವ್ರೆ. ಇವಾಗ ಸಿದ್ದರಾಮಯ್ಯನೇ ಬೇರೆ, ಅವತ್ತಿನ ಸಿದ್ದರಾಮಯ್ಯನೇ ಬೇರೆ. ಅವ್ರು ಏನು ಹೇಳಿದ್ದಾರೆ, ಇಲ್ಲಿಂದ ಈಚೆ ಹೇಳಿದ್ದಾರೆ, ಅವ್ರು ಧೈರ್ಯವಾಗಿ ಅವರ ನಾಯಕರಿಗೆ ಅದನ್ನು ಯಾಕೆ ಹೇಳ್ಬಾರ್ದು? ನಮ್ಮಲ್ಲಿ ಆ ಥರ ಇಲ್ಲ. ಸಿದ್ದರಾಮಯ್ಯನವರ ಈ ಬೂಟಾಟಿಕೆ ವ್ಯವಸ್ಥೆ ಆಗಬಾರ್ದು. ಅಪ್ಪ ಒಂದು ನಿಮಿಷ ತಾಳಪ್ಪ. ಗೃಹನೂ ಇಲ್ಲ, ಲಕ್ಷ್ಮಿನೂ ಇಲ್ಲ. ರಾಜ್ಯ ಏನಾಗಿದೆ ಅಂತ ನಿನಗೂ ಗೊತ್ತು, ನನಗೂ ಗೊತ್ತು. ಆ 2,00,000 ಕೊಟ್ಟು 40,000 ಜಾಸ್ತಿ ಮಾಡಿ ಜನ ಎಲ್ಲ ಯಾವ ರೀತಿ ಪಾಪದಲ್ಲಿದ್ದಾರೆ. ಕೆಲವು ಸಂಬಳ ಕೊಡೋ ವ್ಯವಸ್ಥೆಯಲ್ಲಿಲ್ಲ. ನಾನು ಯಾಕೆ ಅದನ್ನೆಲ್ಲ ಮಾತಾಡೋದು ಬೇಡ ಅಂತೀನಿ ಅಂದರೆ, ಇದನ್ನು ಬಿಡ್ತೀರಿ, ಅದನ್ನು ಬರೀತೀರಿ. ಅದಕ್ಕೋಸ್ಕರವಾಗಿ ಇದು ದೇಶದ ವ್ಯವಸ್ಥೆ. ಹೆಣ್ಣು ಮಕ್ಕಳು ಸ್ವತಂತ್ರವಾಗಿ ತನ್ನದೇ ಆದಂಥ ಕರ್ತವ್ಯವನ್ನು ನಿರ್ವಹಣೆ ಮಾಡುವ ಈ ಜವಾಬ್ದಾರಿ ಇದೆಯಲ್ಲ, ಇದು ನಮ್ಮ ಕೈಯಿಂದ ಸಾಧ್ಯ ಇಲ್ಲ. ನಮ್ಮ ಜೊತೆಯಲ್ಲಿ ನೀವು ಕೈ ಜೋಡಿಸಿದ್ರೆ ಮಾತ್ರ, ಮಾಧ್ಯಮ ಕೈ ಜೋಡಿಸಿದ್ರೆ ಮಾತ್ರ ಇದನ್ನು ಮಾಡ್ಬೋದು. 100ಕ್ಕೆ 100 ಇಲ್ಲ. ಅದೇನು ಹೇಳ್ತಾ ಇದ್ದೀರಿ ತಾವು? ನೋಡಿ, ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಎಂದಾದರೂ ಒಂದು ದಿನ ಈ ದೇಶದ, ನಾನು ಒಬ್ಬ ಸೇವಕ ಅನ್ನೋ ದೃಷ್ಟಿಯಿಂದ ಈ ಮಹಿಳಾ ಮೀಸಲಾತಿಯನ್ನು ಇವತ್ತು ನಾವೇನು ತಂದಿದ್ದೀವಿ, ಪ್ರಧಾನಮಂತ್ರಿಗಳ ಆದ ತಕ್ಷಣ ಅವರು ಮೊದಲನೇದು ಮಾಡಿದ್ದು ನಾರಿ ಶಕ್ತಿಯರಿಗೋಸ್ಕರ. ನಮ್ಮ ಹಳ್ಳಿಗಳಲ್ಲಿ ತಾಯಂದಿರು ಇದೇನು ಉತ್ತಿವಲ್ಲ, ಅದೇನಂತೀವಿ, ಅದಕ್ಕೆ ಕೊಳವೆ ಅಲ್ಲ, ಅದಕ್ಕೆ ಉಜ್ವಲ ಯೋಜನೆ ಜೊತೆಯಲ್ಲಿ ಒಲೆ ಊದೋದು, ಅದನ್ನು ತಪ್ಪಿಸಿದ್ರು. ಸಂಧ್ಯಾ ಸುರಕ್ಷಾ ಮಾಡಿದ್ರು, ಬೇಟಿ ಬಚಾವ್ ಬೇಟಿ ಪಡಾವ್ ಮಾಡಿದ್ರು. ಒಂದಲ್ಲ, ಎರಡಲ್ಲ, ಮೂರಲ್ಲ, 10 ಕಾರ್ಯಕ್ರಮಗಳು ಯಶಸ್ಸಿನ ದಾರಿಯಲ್ಲಿ ನಡೆಯುವಾಗ ಇವತ್ತು ಹೆಣ್ಣು ಮಕ್ಕಳಿಗೋಸ್ಕರವಾಗಿ ಹೆಣ್ಣು ಮಕ್ಕಳು ತಾವು ಒಂದು ಸಾರಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಗೆ ಹೋಗಿ ಬನ್ನಿ. ಛತ್ತೀಸ್ಗಢಕ್ಕೆ ಹೋಗಿ, ಅರುಣಾಚಲ್ ಪ್ರದೇಶಕ್ಕೆ ಹೋಗಿ, ಒರಿಸ್ಸಾಗೆ ಹೋಗಿ, ತ್ರಿಪುರಾಗೆ ಹೋಗಿ, ಅರುಣಾಚಲ್ ಪ್ರದೇಶ ಅಸ್ಸಾಂಗೆ ಹೋಗಿ, ಮತ್ತು ಮೇಘಾಲಯ, ಈ ಥರದ ಎಲ್ಲ ರಾಜ್ಯಗಳಿಗೆ ಹೋಗಿ ಬನ್ನಿ. ಅಲ್ಲಿಯ ಭಾವನೆಗಳು, ಅಲ್ಲಿರ್ತಕ್ಕಂಥ ಬಡತನದ ರೇಖೆಯಲ್ಲಿದ್ದಂಥ ಹೆಣ್ಣು ಮಕ್ಕಳನ್ನು ಮೇಲ್ಪಂಕ್ತಿಗೆ ತರುವುದ್ರ ಮುಖೇನ ರಾಷ್ಟ್ರದ ಹಿತಕ್ಕೋಸ್ಕರವಾಗಿ ಹೆಣ್ಣು ಮಕ್ಕಳ ಅವಶ್ಯಕತೆ ಇದೆ ಅನ್ನೋದನ್ನು ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ಟಂಥ ಯಾರಾದರೂ ಒಬ್ಬ ನಾಯಕ ಇದ್ದರೆ ಈ ದೇಶದಲ್ಲಿ, ಸ್ವತಂತ್ರ ಬಂದಾಗಿಂದ ಅಲ್ಲ, ಈ ಇತಿಹಾಸ ಸೃಷ್ಟಿ ಆಗ್ತಕ್ಕಂಥದ್ರಲ್ಲಿ ನರೇಂದ್ರ ಮೋದಿಯವರು ಮೊದಲನೇ ಇದ್ದಾರೆ. ಅವ್ರಿಗೆ ಈ ಥರದ ವೈಯಕ್ತಿಕವಾದ ಹೆಸರಿಗೋಸ್ಕರವಾಗಿ ಮಾಡಿದಲ್ಲ ಇದು. ಅವರು ಒಂದು ಮಾತನ್ನು ಹೇಳ್ತಾರೆ ಪಾರ್ಲಿಮೆಂಟಲ್ಲಿ, ಇದು ಒಳ್ಳೆಯ ಬಿಲ್ಲು, ನಾವೆಲ್ಲ ಒಟ್ಟಿಗೆ ಮಾಡೋಣ. ನಾನು ಸರ್ಕಾರದ ಇದರಲ್ಲಿ ನಿಮ್ಮೆಲ್ಲರ ಫೋಟೋಗಳನ್ನ ಹಾಕಿ ಅಡ್ವರ್ಟೈಸ್ಮೆಂಟ್ ಕೊಡ್ತೀನಿ. ಇದರಲ್ಲಿ ಮೋದಿದೇನೂ ಇಲ್ಲ, ಮೋದಿಯವ್ರಿಗೆ ಏನು ಅವಶ್ಯಕತೆ ಇಲ್ಲ. ಪ್ರಧಾನಮಂತ್ರಿಯಾಗಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಇವತ್ತು ಈಗಾಗಲೇ 140 ಕೋಟಿ ಜನಸಂಖ್ಯೆ ಆಗಿದೆ. ಇದನ್ನು ನೋಡೋವಂಥ ಪರಿಸ್ಥಿತಿ ಆಗಬೇಕಾಗಿದೆ. ಹೆಣ್ಣು ಮಕ್ಕಳನ್ನು ನಾವು ಇನ್ನೊಂದು ಸ್ವಲ್ಪ ಸದೃಢವಾಗಿ ಮಾಡೋದ್ರಿಂದ ದೇಶದಲ್ಲಿ ಎಲ್ಲ ಒಂದು ಕಡೆ ಬೆಳವಣಿಗೆಗೆ, ಅಭಿವೃದ್ಧಿಗೆ ಪೂರಕ ಆಯ್ತದೆ ಅನ್ನೋ ಮಾತನ್ನು ವಿಶ್ವದಲ್ಲಿ ಯಾವತ್ತಾರು ಭಾರತದಲ್ಲಿ ಆ ರೀತಿಯಾದ ಪ್ರಧಾನಮಂತ್ರಿಗಳು ಹೇಳಿರ್ತಕ್ಕಂಥ ಒಂದು ಉದಾಹರಣೆ ಇದ್ದರೆ ಅದು ವಾಜಪೇಯಿ ಅವರು, ತದನಂತರ ಸನ್ಮಾನ್ಯ ನರೇಂದ್ರ ಮೋದಿಯವರು. ಒಂದು ನಿಮಿಷ ತಾಳಿ, ಇದೇ ರೀತಿ ಮಾಡಿ 50 ವರ್ಷ ಮುಂದಕ್ಕೆ ಹಾಕಿದ್ರು. ಒಂದು ಸಾರಿ ಅಲ್ಲ, ಸನ್ಮಾನ್ಯ ವಾಜಪೇಯಿ ಸಾಹೇಬರು
ಆ ಡಿಪ್ಯುಟೇಷನ್ ಮಾಡಬೇಕಾದ್ರೆ ಯಾವ ರೀತಿ ಆಯಿತು ನಿಮಗೆಲ್ಲ ಗೊತ್ತಿದೆ. ಅವ್ರ ತಲೆಯಲ್ಲಿ ಇನ್ನೇನು ಇಲ್ಲರಿ, ಹೆಣ್ಣು ಮಕ್ಕಳು ಮನೆಯಲ್ಲೇ ಇರಬೇಕು, ನಮ್ಮ ಹೆಣ್ಣು ಮಕ್ಕಳು ಮಾತ್ರ ರೈಸಾರಾಮ ಮಾಡಬೇಕು, ಬಡವರ ಮಕ್ಕಳು, ತುಳಿತುಗೊಳಪಟ್ಟವ್ರ ಮಕ್ಕಳು, ಧ್ವನಿ ಇಲ್ಲದ ಆಸರೆ ಇಲ್ಲದ ಮಕ್ಕಳಿಗೆ ಎಲ್ಲ ಒಂದು ಕಡೆ ಮೇಲ್ಪಂಕ್ತಿಗೆ ಬರಬಾರ್ದು, ಲೋಕಸಭೆಗೆ ಬರಬಾರ್ದು, ವಿಧಾನಸಭೆಗೆ ಬರಬಾರ್ದು, ವಿಧಾನ ಪರಿಷತ್ ಬರಬಾರ್ದು, ರಾಜ್ಯಸಭೆಗೆ ಬರಬಾರ್ದು, ಅವ್ರ ಮಂತ್ರಿಗಳಾಗಬಾರ್ದು ಅನ್ನೋದು ಅವ್ರದ ಖಚಿತವಾದ ಒಂದು ಸಂಕಲ್ಪ ಆಗಿದೆ. ಹಾಗಾಗಿ ಸಮಾಜವಾದಿ ಏನು ಮಾತನಾಡ್ತಾರೆ ದೊಡ್ಡ ಮನುಷ್ಯರುಗಳು, TMC ಆ ಹೆಣ್ಮಕ್ಳು ಬಾಯಿ ಬಡ್ಕೊಳ್ಳೋದು ಗೊತ್ತೇ ವಿನಃ ಆ ಹೆಣ್ಮಕ್ಳಲ್ಲಿ ಇರ್ತಕ್ಕಂಥ ಅಂತರಾಳದಲ್ಲಿರ್ತಕ್ಕಂಥ ಬಡತನವನ್ನು ಇನ್ನೂ ಕೂಡ ಅರ್ಥ ಮಾಡ್ಕೊಂಡಿಲ್ಲ. 3 ಸಾರಿ ಮುಖ್ಯಮಂತ್ರಿಗಳಾದರೂ ಕೂಡ. ಆಗಿರುವಾಗ ಕರ್ನಾಟಕ ಇವೆಲ್ಲವನ್ನು ಕಂಪೇರ್ ಮಾಡಿದ್ರೆ ಹಂತವಾಗಿ ನಾವು ಇವತ್ತು ಆ ಹೆಣ್ಮಕ್ಳನ್ನು ಮೇಲ್ಪಂಕ್ತಿಗೆ ತರ್ತಕ್ಕಂಥದ್ದಕ್ಕೆ ಮೋದಿಜಿಯವರ ಈ ದೂರದೃಷ್ಟಿ ಇದೆಯಲ್ಲ, ಮುಂದೊಂದು ದಿನ ಸೂರ್ಯ ಚಂದ್ರ ಇರೋ ತನಕ ಮೋದಿಯವರು ಇರ್ತಾರೆ, ಅವ್ರು ಕೊಡೋ ಈ ಕಾರ್ಯಕ್ರಮನೂ ಇರ್ತದೆ, ಇದರಲ್ಲಿ ನಾವು ಸಫಲರೂ ಆಗ್ತೀವಿ. ಮುಂದಿನ ದಿನಗಳಲ್ಲಿ ನಾರಿ ಶಕ್ತಿ 33 ಎಲ್ಲ ಒಂದು ಕಡೆ ಮಣ್ಣೆ ಮಾಡ್ತಕ್ಕಂಥ ಅವಕಾಶಗಳು ಕೂಡ ಕಲ್ಪನೆ ಆಗ್ತದೆ ಅನ್ನೋದು ಹೆಣ್ಣು ಮಕ್ಕಳು ಮುಂದಿನ ದಿನಗಳ ಹೋರಾಟ. ಪ್ರಾಯಶಃ ಕಾಂಗ್ರೆಸ್ನವ್ರಿಗೆ ಇನ್ನು ಇತರೆ ಯಾರ್ಯಾರು ಪಕ್ಷದವ್ರು ಇದ್ದಾರೆ ಇವ್ರಿಗೆಲ್ಲರಿಗೂ ಕೂಡ ಒಂದು ರೀತಿ ಬರ್ಜಿನೂ ಬೇಕಿಲ್ಲ, ಕಿವಿಯಾಕೆ ಏನೂ ಬೇಕಿಲ್ಲ, ಎಲ್ಲ ಒಂದು ಕಡೆ ಸ್ಲೋ ಪಾಯ್ಸನ್ ಆಗಿ ಅವರವರೇ ನಶಿಸಿ ಹೋಗೋ ಕಾಲ ಬರ್ತಾ ಇದೆ. ಈ ಒಂದು ಪಾಪದ ಕೊಡಕ್ಕೆ ಕಾರಣರಿದ್ದರೆ ಅದು ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು. ಮೋದಿಜಿಯವರು ಎಂದೂ ಕೂಡ ವೈಯಕ್ತಿಕವಾದ ಹೆಸರಿಗೆ ಆಸೆ ಪಟ್ಟವರು ಅಲ್ಲ, ಪಡ್ತಕ್ಕಂಥ ಅವಶ್ಯಕತೆಯೂ ಇಲ್ಲ. ತಂದೆ ಒಂದು ಹೇಳ್ತೀನಪ್ಪ, ನಿಮಗೆಲ್ಲ ವಿನಂತಿ ಮಾಡ್ತೀನಿ, ಇದು ನಾಟಕೀಯ ಕಂಪ್ನಿಯಲ್ಲಿ ಯಾರ್ಯಾರು ಏನೇನು ಪಾತ್ರ ಆಗ್ತಾವ್ರೋ ನನಗೆ ಗೊತ್ತಿಲ್ಲ ಕಣ್ರಪ್ಪ. ನಮ್ಮದು ದೇಶದ ಅಭಿವೃದ್ಧಿ, ಹೆಣ್ಮಕ್ಳಿಗೆ ಬೇಕಾಗಿರ್ತಂಥ ಸವಲತ್ತು, ಆ ಸವಲತ್ತು ಕೊಡಬೇಕಾದ್ರೆ ಅವ್ರಿಗೆ ಕಾನೂನು ಚೌಕಟ್ಟಿನಲ್ಲಿ ಸಂವಿಧಾನವನ್ನು ಬಲಪಡಿಸ್ಬೇಕಾದ್ರೆ 33% ಹೆಂಗೆ ತರಬೇಕು ಇದರ ಬಗ್ಗೆ ಇದು ಮಾಡ್ತೀನಿ. ನಾನು ಮುಂದಿನ ವಾರ ಬಂದಾಗ ಇಂಥ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀನಿ. ನೋಡಿ, ಸಿದ್ದರಾಮಯ್ಯನವರು ನಿಮ್ಮೆಲ್ಲರಿಗಿಂತ ಜಾಸ್ತಿ ಗೊತ್ತಿರೋದು ನನಗೇನೆ. ಹಳೆ ಸಿದ್ದರಾಮಯ್ಯ ಇಲ್ಲ, ಈ ಹೊಸ ಸಿದ್ದರಾಮಯ್ಯನವ್ರು ಎತ್ತೋದ್ರಿಂದ ದಿನ ಬೆಳಗಾದ್ರೆ ನಾವು ಇಬ್ಬರು ಜಗಳ ಕಾಯ್ತಾ ಇರ್ತೀವಿ. ಅದು ಅವಶ್ಯಕತೆ ಅದಾಗೋಗಿದೆ, ಮುಗಿದು ಅಧ್ಯಾಯ. ಸಿದ್ದರಾಮಯ್ಯನವರು ಉಳಿದಿಲ್ಲ, ಸಿದ್ದರಾಮಯ್ಯನವರ ಐಡಿಯಾಲಜಿ ಇಲ್ಲ. ಇದೇನಪ್ಪ ಹರ್ಷ, ಜೋರಾಗಿ ಹೇಳು. ಇಲ್ಲ. ಹಾಗಾಗಿ ಆ ಸಿದ್ದರಾಮಯ್ಯ ಕಳೆದೋದ್ರು. ಈ ಸಿದ್ದರಾಮಯ್ಯ ಅಧಿಕಾರಕ್ಕೋಸ್ಕರವಾಗಿ ಎಲ್ಲ ಒಂದು ಕಡೆ ಉಳ್ಕೊಂಡಿದ್ದಾರೆ. ಮುಂದೊಂದು ದಿನ ಸವಿಸ್ತಾರವಾಗಿ 1 ಗಂಟೆ ಬೇಕಾದ್ರೆ ಅದ್ರ ಬಗ್ಗೆ ಮಾತನಾಡ್ತೀನಿ. ದಯವಿಟ್ಟು ನಾನು ಇಷ್ಟೇ ಹೇಳೋದು, ದೇಶ ಇದ್ದರೆ ಮಾತ್ರ ನಾವು, ದೇಶ ಅಭಿವೃದ್ಧಿ ಆದರೆ ಮಾತ್ರ ನಾವು, ದೇಶದಲ್ಲಿರ್ತಕ್ಕಂಥ ನಾರಿ ಶಕ್ತಿ ಒಗ್ಗಟ್ಟಾಗಿ ಕೆಲಸ ಮಾಡೋದ್ರಿಂದ ದೇಶದ ಬೆಳವಣಿಗೆಗೆ ಪೂರಕ ಅನ್ನೋದನ್ನು ನಮ್ಮ ಪ್ರಧಾನಮಂತ್ರಿಗಳು ಎತ್ತಿ ತೋರಿಸಿದ್ದಾರೆ. ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಅವ್ರ ಕೈ ಜೋಡಿಸೋಣ, ಮೆಟ್ಲಾಗೋಣ. ನಮಸ್ಕಾರ. ಕೊಡಪ್ಪ ಇದ್ರದ್ದೇ ಎಲ್ಲ ಅಂದರೆ ಸಂಬಂಧಪಟ್ಟಿರೋ ಎಲ್ಲ ಅಂಶಗಳು ವಿಸ್ತಾರವಾಗಿ ಈಗಾಗಲೇ ಮಾನ್ಯ ರಾಜ್ಯ ಮಂತ್ರಿಯಾದಂಥ ಶ್ರೀ ಸೋಮಣ್ಣ ಮೋರ್ಚಾದ ಅಧ್ಯಕ್ಷರಾದಂಥ ಮಂಜುಳಾ ಅವರು ಮಾತಾಡಿದ್ದಾರೆ. ಹೆಚ್ಚು ಅದೆಲ್ಲ ಅಂಶಗಳು ಮಾಡಕ್ಕೆ ಹೋಗಲ್ಲ. ಆದರೆ ವೈಯಕ್ತಿಕವಾಗಿ ನನ್ನ ವಂಶದ ಒಂದು ಹಿನ್ನೆಲೆಯಿಂದ ನಾವು ಇವತ್ತು ಈ ವಂಶ ಉಳಿದಿದ್ರೆ ಅದು ಮಹಿಳೆಯರ ಪಾತ್ರದಿಂದಾನೆ ಅಂತ ಬಹಳ ಸ್ಪಷ್ಟವಾಗಿ ಹಲವಾರು ವೇದಿಕೆಯಲ್ಲಿ ನಾನು ಹೇಳಿದ್ದೀನಿ. ಅದೇನು ಅದರ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಜೊತೆಗೆ ನಮ್ಮ ಭಾರತೀಯ ಪಾರಂಪರೆ ಸಂಸ್ಕೃತಿ ಇರ್ಬೋದು, ಅದು ನಮ್ಮ ತಾಯಂದ್ರನ್ನೇ ರಕ್ಷಣೆ ಆಗಿರ್ತಕ್ಕಂಥದ್ದು ನಾನು ಹಲವಾರು ವೇದಿಕೆಯಲ್ಲೂ ಕೂಡ ಹೇಳಿದ್ದೀನಿ. ಅದು ಪ್ರಸ್ತುತ ರಾಜಕೀಯ ಒಂದು ಚೌಕಟ್ಟಿನಲ್ಲಿ ಈ ಮೀಸಲಾತಿ ಮೂಲಕ, ನೀತಿ ನಿಯಮ ಮೂಲಕನೂ ಕೂಡ ಇಡೀ ರಾಷ್ಟ್ರಕ್ಕೆ ಆ ಒಂದು ರಾಜಕೀಯ ಚೌಕಟ್ಟಿನಲ್ಲೂ ಕೂಡ ಅವರ ಪಾತ್ರ ಜಾಸ್ತಿ ಆದರೆ ಇದರ ಒಂದು ಭಾರತೀಯ ಭಾವನೆಯೂ ಕೂಡ ಹೆಚ್ಚಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಜೊತೆಗೆ ಇಲ್ಲಿ ನಮ್ಮ ಪಕ್ಷದ ಎಲ್ಲ ಮಹಿಳಾ ಒಂದು ಕಾರ್ಯಕರ್ತರು, ಪದಾಧಿಕಾರಿಗಳು ಎಲ್ಲರೂ ಇದ್ದಾರೆ. ಅವರೆಲ್ಲರೂ ನಮ್ಮ ಚುನಾವಣೆಯಿಂದ ಹಿಡಿದು ಇವತ್ತವರೆಗೂ ಎಲ್ಲ ಕೆಲಸಗಳಲ್ಲೂ ಪ್ರಾಮಾಣಿಕವಾಗಿ ಯಾವುದೇ ಒಂದು ವೈಯಕ್ತಿಕವಾದಂತಹ ಲಾಭಕ್ಕೋಸ್ಕರ ಅಲ್ಲ, ಬರೀ ಪಕ್ಷಕ್ಕೋಸ್ಕರ, ರಾಷ್ಟ್ರಕ್ಕೋಸ್ಕರ, ರಾಜ್ಯಕ್ಕೋಸ್ಕರ ಕೆಲಸ ಮಾಡ್ತಾ ಇರೋದು ನಾವೆಲ್ಲರೂ ನೋಡಿದ್ವಿ.
ಅವ್ರಿಗೆ ಪ್ರಾತಿನಿಧ್ಯ ಮಂಜುಳಮ್ಮ ಹತ್ರ ನಾನು ಬಿದ್ದೆಲ್ಲ ಕೊಟ್ಬಿಟ್ಟಿದ್ದು ಇಸ್ಕೊಂಡು ಹೋಗಿ ನಾವೆಲ್ಲರೂ ಎಲ್ಲಿ ಕೊಟ್ಟಿದ್ದಾರಾ? ಮಸೂದೆ ಬಂದಾಗ ಪ್ರಧಾನಮಂತ್ರಿ ಅವರ ಭಾವನೆಗೆ ತಕ್ಕ ನಾವು ಕೂಡ ಇದನ್ನ approach ಮಾಡಿದ್ವಿ. ಅಂದ್ರೆ ಏನಂದ್ರೆ ಇದು ಮಂಜುಳಮ್ಮ ಕೊಟ್ರೆ ಅವೆಲ್ಲ ಯೋಚನೆ ಮಾಡಬೇಕಾಗಿದೆ. ನಮ್ಮ ವೈಯಕ್ತಿಕ ರಾಜಕೀಯ ಒಂದು ದೃಷ್ಟಿಕೋನವನ್ನು ಬಿಟ್ಟು ನಮ್ಮ ವೈಯಕ್ತಿಕವಾದಂತಹ ಅಭಿಪ್ರಾಯಗಳನ್ನು ಬಿಟ್ಟು ಇವತ್ತು ರಾಷ್ಟ್ರಗೋಸ್ಕರ ಏನು ಒಳ್ಳೇದು ಅಂತ ನಾವು ಯೋಚನೆ ಮಾಡೋದು ಅವರು ಸಂಸತ್ನಲ್ಲೇ ಹೇಳಿದ್ದಾರೆ ಪ್ರಧಾನಮಂತ್ರಿ. ಅದೇ ಭಾವನೆ ಅಂತ ನಾವು ಕೂಡ ಈ ಬಿಲ್ ಅನ್ನು ಅಪ್ರೋಚ್ ಮಾಡಿದ್ವಿ. ಆದ್ರೆ ವಿರೋಧ ಪಕ್ಷ ತಮ್ಮದೇ ಆದಂತಹ ಒಂದು ಪಕ್ಷದ ಲಾಭಕ್ಕೋಸ್ಕರ, ಸ್ವಂತ ಒಂದು ಲಾಭಕ್ಕೋಸ್ಕರ, ಅದು ಗೊತ್ತಿಲ್ಲ ಲಾಭ ಆಗುತ್ತೋ ಇಲ್ವೋ, ಇವತ್ತು ದೇಶದ ಸಮಸ್ತ ಜನರು ಅವರಿಗೆ ಪಾಠ ಕಲಿಸ್ತಾರೆ ಅಂತ ನನ್ನ ಅಭಿಪ್ರಾಯ. ಆದ್ರೂ ಸಹ ಇದಕ್ಕೆ ವಿರೋಧ ಮಾಡಿದ್ದಾರೆ. ಅತ್ಯಂತ ನಮಗೆ ದೇಶಕ್ಕೆ ಹಿನ್ನಡೆ ಆಗುವಂತದ್ದು ಒಂದು ಬೆಳವಣಿಗೆ. ನಾನು ಕೊಡಿ, ನಾನು ಹೇಳ್ತೀನಿ ಕೊಡಿ, ನಾನು ಕೊಡಿ. ನಾವೆಲ್ಲರೂ ಇವತ್ತು ನಮ್ಮ ಹಿರಿಯರಿದ್ದಾರೆ, ಅವರಂತೆ ನಾವು ಕೂಡ ನಡೆಯೋದು, ಅವ್ರ ರಾಜಕೀಯ ಒಂದು ನಡವಳಿಕೆ, ವ್ಯಕ್ತಿತ್ವ ನೋಡಿ ನಾವು ಕೂಡ ಮುಂದುವರಿಯೋದು. ಆ ಪಕ್ಷದ ಒಂದು ರಾಷ್ಟ್ರೀಯ ಅಧ್ಯಕ್ಷರಾಗಿ ಒಂದು ಮಿತಿ ಇರಬೇಕು, ಒಂದು ಲಕ್ಷ್ಮಣ ರೇಖಾ ಇರಬೇಕು. ಯಾವ ಪದಗಳು ಅದು ಸನ್ನಿವೇಶ ಅಂತ ಹೇಳ್ಬಿಟ್ಟು ಅದು ಎಕ್ಸ್ಕ್ಯೂಸ್ ಆಗಿ ನಾವು ಹೇಳಕ್ಕಾಗಲ್ಲ. ಎಲ್ಲಕ್ಕೂ ಕೂಡ ಒಂದು ಮಿತಿ ಇರುತ್ತೆ. ಇದು ಮಿತಿ ಮೀರಿರ್ತಕ್ಕಂಥದ್ದು ಈ ಪದವನ್ನು ಬಳಸಿರೋದು. ಅದು ರಾಷ್ಟ್ರದ ಪ್ರಧಾನಮಂತ್ರಿ ಅವರು ಪ್ರಧಾನಮಂತ್ರಿ ಆಗಿದ ನಂತರ ಸಮಸ್ತ ಭಾರತೀಯರನ್ನು ಪ್ರತಿನಿಧಿಸುವಂಥದ್ದು. ಅದು ನೀವೇ ಹಿಂದೆ ಅವಮಾನ ಮಾಡೋದೇ ಅದು ಒಂದು ಬೆಳವಣಿಗೆ ಅಂತ ನಾನು ಭಾವಿಸ್ತೇನೆ. ಸರಿ ಇಲ್ಲ ಅಂತ ನಾವು ಹೇಳ್ತೇವೆ. ಅತ್ಯಂತ ಖಂಡನೀಯ. ಕುಡೀಲಿ ಒಂದು ನಿಮಿಷ ನೋಡಿ. ಒಂದಪ್ಪ ಪ್ಲೀಸ್ ರೇ, ಖರ್ಗೆ ಅವರು ವಯಸ್ಸಾಯಿತು, ಎಲ್ಲ ಒಂದು ಕಡೆ ಯಾರು ಮೆಚ್ಚಿಸೋದಕ್ಕೂ ಅವರ ಅನುಭವ, ಅವರ ದೂರದೃಷ್ಟಿ ರಾಜಕಾರಣ ನೋಡಿದಾಗ ಇಂಥವರಲ್ಲೂ ಕೂಡ ಕೀಳಿರಿಮೆ ಇದೆ ಅನ್ನೋದು ಮಹಾರಾಜರು ತುಂಬ ಚೆನ್ನಾಗಿ ಹೇಳೋದು. ಇಂಥ ದೊಡ್ಡ ವ್ಯಕ್ತಿಗಳಲ್ಲೂ ಕೂಡ ಕೀಳಿರಿಮೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ರಾಷ್ಟ್ರದ ಪ್ರಧಾನಮಂತ್ರಿಗಳನ್ನು ನೀವು ತೆಗೆದುಕೊಂಡಂಥ ಭಾಷೆ ಇದೆಯಲ್ಲ, ನೀವು ಎಷ್ಟು ಮಟ್ಟಿಗೆ ದೊಡ್ಡ ಮನಸ್ಸು ಅಂತ ಆ ಭಾಷೆನೇ ನಿಮಗೆ 1, 2, 3 ಮಾರ್ಕ್ಸ್ ಎಷ್ಟು ಕೊಡಬೇಕು ಕೊಟ್ಟೋಗಿದೆ. ನನಗನ್ನಿಸ್ತಾ ದಯವಿಟ್ಟು ಅವರು ಮೊದಲು ಅವ್ರು ಆಗಿರ್ತಕ್ಕಂಥ ಈ ಪ್ರಮಾದವನ್ನು ಖಾತ್ರಿಪಡಿಸ್ಕೊಂಡು ಅವ್ರು ಮತ್ತೆ ಅದನ್ನು ಕ್ಷಮೆ ಯಾಚನೆ ಮಾಡಿದ್ರೆ ಖರ್ಗೆ ಅವರಾಗೇ ಇರ್ತಾರೆ. ಇಲ್ಲ ಅವರ ಖರ್ಗೆ ಅವರು ಕೂಡ ಎಲ್ಲ ಒಂದು ಕಡೆ ಬಾಯಿ ಚಪ್ಪಲದ ವ್ಯವಸ್ಥೆಗೆ ಕಾರಣರಾಗ್ತಾರೆ. ಒಬ್ಬ ರಾಷ್ಟ್ರದ ಪ್ರಧಾನಮಂತ್ರಿಗಳು, ನಾನು ಮೊನ್ನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ದಿನ ನಾವೆಲ್ಲ ಪಾರ್ಲಿಮೆಂಟ್ನ ಪ್ರೇರಣಾ ಸ್ಥಳದಲ್ಲಿ ನಾನು, ಖರ್ಗೆ ಸಾಹೇಬರು, ರಾಷ್ಟ್ರದ ಪ್ರಧಾನಿಗಳು, ರಾಷ್ಟ್ರದ ರಾಷ್ಟ್ರಪತಿಗಳೆಲ್ಲ ಸೇರಿದ್ವಿ. ಅವತ್ತು ರಾಷ್ಟ್ರದ ಪ್ರಧಾನಮಂತ್ರಿಗಳು ಖರ್ಗೆ ಅವರ ಮಾತಾಡಿದ ಒಂದು ನೋಡಿದಾಗ ನನಗನ್ನಿಸ್ತಾ ಇತ್ತು, ಎಂಥ ದೊಡ್ಡ ಮನುಷ್ಯರು, ಅಂಥ ವ್ಯಕ್ತಿನ ನೀವು ಜೊತೆಯಲ್ಲಿ ದಿನ ಬೆಳಗಾದರೆ ನೋಡಿದವರು, ಅವರ ಅನೇಕ ವಿಚಾರಗಳನ್ನು ನೀವು ಮೈಗೂಡಿಸ್ಕೊಂಡು ಎಲ್ಲ ಒಂದು ಕಡೆ ತೊಳಲಾಟ ಒದ್ದಾಡ್ತಾ ಇರೋರು, ನಿಮ್ಮ ಬಾಯಿಸಿಂದ ಹಿಂಗೆ ಬರ್ತದೇ ನೀವು ಇಷ್ಟೊಂದು ಕೀಳು ಮಟ್ಟಕ್ಕೆ ಇಳಿಬಾರ್ದಾಗಿತ್ತು. ಇದು ನಿಮ್ಗೆ ಒಳ್ಳೆಯದಲ್ಲ, ಗೌರವ ಅಲ್ಲ. ದಯವಿಟ್ಟು ಕ್ಷಮೆ ಯಾಚನೆ ಮಾಡಿ.